ಗುಡ್ ಮಾರ್ನಿಂಗ್, ನಮಸ್ಕಾರ. ನಮ್ಮ ನಾಡಿನ ಎಲ್ಲ ಭಾವಿ ಶಿಕ್ಷಕರಿಗೂ ಮತ್ತು ಶಿಕ್ಷಕರಿಗೂ ಈ ಕಿರಿಯನ ನಮಸ್ಕಾರಗಳು. ನಿಮಗೆಲ್ಲರಿಗೂ ಗೊತ್ತಿರುವಂತೆ ಇವಾಗ ಏನಾಗಿದೆ ಅಂದ್ರೆ ಕರ್ನಾಟಕದ TET ಪರೀಕ್ಷೆಗಳು ಏನಾಗಿದೆ, ಕಾಲ್ ಆಗಿದೆ ರೀ. ಡಿಸೆಂಬರ್ ಒಳಗೆ ಎಕ್ಸಾಮ್ ಇರೋ ಕಾರಣ ಎಲ್ಲರೂ ನೀವೆಲ್ಲರೂ ಏನು ಮಾಡ್ತಾಯಿದ್ದೀವಿ ಅಂದ್ರೆ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಆ ತಯಾರಿ ಒಳಗೆ ನಂದು ಒಂದು ಕೊಡುಗೆ ಇರಲಿ ಎಂಬ ಸುದ ಉದ್ದೇಶದೊಂದಿಗೆ ವಿಡಿಯೋವನ್ನು ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ಇದು ಮೊದಲನೇ ಚಾಪ್ಟರ್ ರೀ, ಅಥವಾ ಮೊದಲನೇ ಅಧ್ಯಾಯ. ಇದರಲ್ಲಿ ನಾವು ಏನು ಮಾಡ್ತಾಯಿದ್ದೀವಿ ಅಂದ್ರೆ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಅಂದ್ರೆ ಬೆಳವಣಿಗೆ ಮತ್ತು ವಿಕಾಸದ ಕುರಿತು ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಇವತ್ತು ಅಧ್ಯಯನ ಮಾಡ್ತಾಯಿದ್ವಿ. ಇದು TETಗೆ ಹೇಳಿ ಮಾಡಿಸಿದಂಥ ಸಿಲೆಬಸ್ ರೀ. TET ಒಳಗೆ ನಮಗೇನು ಕೇಳ್ತಾರಲ್ಲ ಅದೇ ಪ್ರಶ್ನೆ, ಅದೇ ಸಿಲೆಬಸ್ದ ಪ್ರಕಾರ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಇಲ್ಲಿ ವಿಡಿಯೋವನ್ನು ಮಾಡ್ತಾಯಿದ್ದೀನಿ ರೀ. ಸೊ ಅದು ಇದು ಮಾತಾಡಿ ಸಮಯ ವ್ಯರ್ಥ ಮಾಡೋ ಬದಲಿ ನಾವೇನು ಮಾಡೋಣ, ಡೈರೆಕ್ಟ ಅಧ್ಯಯನವನ್ನು ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಒಂದು ನಿಮಗೆ ನಾನು ನಂಬಿಕೆಯನ್ನು ತರಿಸುವಂಥ ಕೆಲಸ ಏನು ಮಾಡ್ಬೋದಪ್ಪ ಅಂದರೆ, ನಮ್ಮ ವಿಡಿಯೋನ ನೀವು ಕಂಪ್ಲೀಟಾಗಿ ನೋಡಿದ್ರೆ ಒಂದು 20 ವಿಡಿಯೋ ಅದಾವ್ರಿ. ಇದೇನು ಶಿಶು ವಿಕಸನೆಗೆ ಸಂಬಂಧಪಟ್ಟಂತೆ ಅಥವಾ ಚೈಲ್ಡ್ ಡೆವಲಪ್ಮೆಂಟ್ ಸೈಕಾಲಜಿ ಬಗ್ಗೆ ಈ ಸಿರೀಸಿಗೆ ಸಂಬಂಧಪಟ್ಟಂತೆ 20 ವಿಡಿಯೋಗಳದವು. ಅದನ್ನು ನೋಡಿದರೆ ಸಾಕ್ರಿ, ಮತ್ತೇನು ಸಹ ನೀವು ಓದಲಿಕ್ಕೆ ಬೇಕಾಗಿಲ್ಲ. ಅದರ ಸಂಬಂಧಪಟ್ಟಂಗೆ CDPಗೆ ಸಂಬಂಧಪಟ್ಟಂಗೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಎದರ ಬಗ್ಗೆ ತಿಳ್ಕೊತೀವಿ ಅಂದ್ರೆ ನೋಡಿರಿ, ಅಭಿವೃದ್ಧಿ ಅಥವಾ ವಿಕಾಸದ ಪರಿಕಲ್ಪನೆ, ವಿಕಾಸದ ತತ್ವಗಳು, ಮಾನವ ವಿಕಾಸದ ಹಂತಗಳು, ವಿಕಾಸ ಮತ್ತು ಕಲಿಕೆಯೊಂದಿಗಿನ ಸಂಬಂಧ, ವಿಕಾಸದ ಮೇಲೆ ಪ್ರಭಾವ ಬೀರುವ ಅಂಶಗಳ ಬಗ್ಗೆ ನಾವಿಲ್ಲಿ ತಿಳ್ಕೊತೀವಿ ರೀ. ಹೌದಾ? ಸೊ ಮೊದಲನೇದಾಗಿ ನಾವೇನು ಮಾಡೋಣ ಅಂದ್ರೆ ಬೆಳವಣಿಗೆ ಮತ್ತು ವಿಕಾಸ ಅಂದರೆ ಏನು ಅಂತೇಳಿ ತಿಳ್ಕೊಳ್ಳೋಣ ರೀ. ಅದಕ್ಕಿಂತ ಮುಂಚಿತವಾಗಿ ಬೆಳವಣಿಗೆ ಅಂದರೆ ಏನು? ಬೆಳವಣಿಗೆ ಅನ್ನೋದು ಕೇವಲ ದೈಹಿಕ ಅಂಶಗಳಿಗೆ ಸಂಬಂಧಿಸಿದಾಗಿದೆ ರೀ. ಇದನ್ನು ನಾವೇನು ಮಾಡ್ಬೋದು ಅಂದ್ರೆ ಅಳೆಯಬಹುದಾಗಿದೆ ರೀ. ಇದನ್ನು ನಾವೇನು ಮಾಡ್ಬೋದು, ಅಳೆಯಬಹುದು. ಅಂದ್ರೆ ತೂಕ ಮತ್ತು ಅಳತೆಯನ್ನು ಮಾಡ್ಬೋದು ರೀ. ತೂಕ ಮತ್ತು ಅಳತೆಯನ್ನು ಮಾಡ್ಬೋದು. ನಮ್ಮ ದೈಹಿಕ ಅಂಶಕ್ಕೆ ಸಂಬಂಧಪಟ್ಟಂತೆ ಇವತ್ತು ಇರುವಂಥ ವ್ಯಕ್ತಿ ಇನ್ನೊಂದು 5 ತಿಂಗಳಾದಮೇಲೆ ಎಷ್ಟು ಎತ್ತರ ಬೆಳೆದ, ಅವನದು ತೂಕ ಎಷ್ಟಾಯಿತು ಅನ್ನೋದನ್ನು ನಾವೇನು ಮಾಡೋದು, ಅಳೆಯಬಹುದಾಗಿದೆ. ಮತ್ತು ಬೆಳವಣಿಗೆ ಅನ್ನೋದು ಏನಾಗ್ತದೆ ಅಂದರೆ ಒಂದು ಹಂತಕ್ಕೆ ಬಂದು ಅದೇನಾಗ್ಬಿಡ್ತದೆ ಅಂದ್ರೆ ನಿಂತ್ಕೊಂಡು ಬಿಡ್ತದೆ ರೀ. ಒಂದು ಹಂತಕ್ಕೆ ಬಂದು ಏನಾಗ್ತದೆ, ಅದು ನಿಂತ್ಕೊಂಡು ಬಿಡ್ತದೆ. ಇದು ಏನು? ಬೆಳವಣಿಗೆ. ಈಗ ಬರ್ರಿ, ವಿಕಾಸ ಅಂದರೆ ಏನು? ವಿಕಾಸ ಅಂದರೆ ಏನಪ್ಪ ಅಂದ್ರೆ ಅದಕ್ಕಿಂತ ಮುಂಚಿತವಾಗಿ ಏನು ನೋಡ್ಕೊರಿ. ವಿಕಾಸ ಅಂದ್ರೆ ವ್ಯಕ್ತಿಯ ದೈಹಿಕ, ಮಾನಸಿಕ, ಸಾಮಾಜಿಕ, ಭಾವನಾತ್ಮಕ, ಭಾಷಾ ಮತ್ತು ನೈತಿಕ ಕ್ಷೇತ್ರಗಳಲ್ಲಿ ಆಗುವ ಪ್ರಗತಿ ಮತ್ತು ಬದಲಾವಣೆಗೆ ನಾವೇನಂತೇಳಿ ಕರಿತೀವಿ ರೀ, ವಿಕಾಸ ಅಂತೇಳಿ ಕರಿತೀವಿ. ಅಂದರೆ ವಿಕಾಸ ಅಂದರೆ ಏನು ರೀ, ಇಲ್ಲಿ ದೈಹಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ, ಭಾವನಾತ್ಮಕವಾಗಿ, ಭಾಷಾ ಮತ್ತು ನೈತಿಕ ಕ್ಷೇತ್ರಗಳಲ್ಲಿ ಆಗುವ ಪ್ರಗತಿ ಮತ್ತು ಬದಲಾವಣೆಗಳನ್ನು ನಾವೇನಂತೇಳಿ ಕರಿತೀವಿ ರೀ, ವಿಕಾಸ ಅಂತೇಳಿ ಕರಿತೀವಿ. ಇದು ಬೆಳವಣಿಗೆ ಮತ್ತು ವಿಕಾಸಕ್ಕಿರುವಂಥ ವ್ಯತ್ಯಾಸ. ಅಂದರೆ ಅರ್ಥ ಏನಾಯ್ತಪ್ಪ ಅಂದರೆ ಇಲ್ಲಿ ನಾವೇನು ಮಾಡ್ಬೋದು ಅಂದ್ರೆ ನೋಡ್ರಿ, ಬೆಳವಣಿಗೆ ಮತ್ತು ಇದಕ್ಕೆ ಏನು ವ್ಯತ್ಯಾಸ ಆಗ್ಬೋದಂದ್ರೆ ಇನ್ನು ನೋಡ್ರಿ, ಏನು ಗೊತ್ತಾ, ಇದ್ರೊಳಗೆ ನಾವೇನು ಮಾಡೋಣ ನೋಡ್ರಿ. ಹೌದಾ? ನೋಡ್ರಿ, ಇದು ಪೂರ್ತಿ ಏನು ವಿಕಾಸ ಅಂತೇಳಿ ಅಂದ್ಕೊಂಡ್ರಿ. ಇದು ಪೂರ್ತಿ ಏನ್ರಿ, ಇದು ವಿಕಾಸ ಅಂತೇಳಿ ಅಂದ್ಕೊಡ್ರಿ. ಇದನ್ನು ಪೂರ್ತಿ ಏನಿದು ವಿಕಾಸ. ಇದು ಪೂರ್ತಿ ಏನು ಗೋಲ ಇದೆಯಲ್ಲ, ಇದು ವಿಕಾಸ ಅಂತೇಳಿ ಅಂದ್ಕೊರಿ. ಇದನ್ನು ಹೌದಾ? ಇದ್ರೊಳಗೆ ಎಲ್ಲೋ ಒಂದು ಸಣ್ಣ ಭಾಗವಾಗಿ ಏನು ಬರ್ತದೆ ಅಂದ್ರೆ, ಇದ್ರೊಳಗೆ ಎಲ್ಲೋ ಒಂದು ಸಣ್ಣ ಭಾಗವಾಗಿ ಏನು ಬರ್ತದೆ ಅಂದ್ರೆ ಬೆಳವಣಿಗೆ ಬರ್ತದೆ ರೀ. ಇದರೊಳಗೆ ಎಲ್ಲೋ ಒಂದು ಸಣ್ಣ ಭಾಗವಾಗಿ ಏನು ಬರ್ತದೆ ಅಂದ್ರೆ ಬೆಳವಣಿಗೆ ಬರ್ತದೆ ರೀ. ಇದರೊಳಗೆ ಒಂದು ಸಣ್ಣ ಭಾಗ ಏನು ಬೆಳವಣಿಗೆ ಬರ್ತದೆ ರೀ. ಇದರೊಳಗೊಂದು ಸಣ್ಣ ಭಾಗ ಯಾವುದಂದ್ರೆ ಬೆಳವಣಿಗೆ ರೀ. ಎಲ್ಲೋ ಒಂದು ತಾಂದಲ್ಲಿ ಬೆಳವಣಿಗೆ
ಬರ್ತದೆ ಅಂತೇಳಿ ತಿಳ್ಕೊರಿ. ಎಲ್ಲಿ ಒಂದು ಕಾರ್ನರ್ ಒಳಗೆ ಬಂತಂತೇಳಿ ತಿಳ್ಕೊರಿ. ಇದನ್ನು ಯಾವುದು ಬೆಳವಣಿಗೆ ಅನ್ನೋದು ಇಲ್ಲಿ ಒಂದು ಕಾರ್ನರ್ದಾಗ ಬಂತ್ರಿ. ಇದು ಅಂದರೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದ್ರೆ, ಬೆಳವಣಿಗೆ ಅನ್ನೋದು ಸಣ್ಣ ಕಾನ್ಸೆಪ್ಟ್ ರೀ, ವಿಕಾಸ ಅನ್ನೋದು ದೊಡ್ಡ ಕಾನ್ಸೆಪ್ಟ್ ರೀ. ವಿಕಾಸ ಅನ್ನೋದೇನು ರೀ, ಕಾನ್ಸೆಪ್ಟು ದೊಡ್ಡದಾಗ್ತದೆ. ವಿಕಾಸ ಅನ್ನೋದೇನು ದೊಡ್ಡ ಕಾನ್ಸೆಪ್ಟ್ ಆಗ್ತದೆ ರೀ. ಸೊ ಹಾಗಾಗಿ ಇದು ನೋಡಿರಿ, ಇದೊಂದು ಸಣ್ಣ ಭಾಗ ರೀ ಬೆಳವಣಿಗೆ ಒಳಗೆ ಬರುವಂಥ, ವಿಕಾಸ ಒಳಗದ ಏನಾಗ್ತದೆ, ಬೆಳವಣಿಗೆ ಬರ್ತದೆ ರೀ. ಅಂದ್ರೆ ಅರ್ಥ, ಬೆಳವಣಿಗೆ ಅನ್ನೋದು ಕೇವಲ ದೈಹಿಕ ಒಂದು ಅಂಶಗಳಿಗೆ ಸಂಬಂಧಪಟ್ಟಿರುವಂತ್ರಿ. ಆದರೆ ವಿಕಾಸ ಹಂಗಲ್ರಿ, ಎಲ್ಲ ಕ್ಷೇತ್ರಗಳು ಬಂದವು ಇಲ್ಲಿ. ದೈಹಿಕ ಒಂದಲ್ರಿ, ಮಾನಸಿಕ, ಸಾಮಾಜಿಕ, ಭಾವನಾತ್ಮಕ, ಭಾಷಾ ಮತ್ತು ನೈತಿಕ ಕ್ಷೇತ್ರಗಳಿಗೆ ಸಂಬಂಧಿಸಿದ್ರು. ಇದು ಪೂರ್ತಿ ನೀವು ಎಲ್ಲ ಆದರೂ ಅಂತೇಳಿ ಅಂದ್ಕೊಂಡ್ರೆ ಇದರೊಳಗೆ ಬೆಳವಣಿಗೆ ಒಂದು ದೈಹಿಕ ಒಂದು ಅಂಶ ಹೋದ್ರೆ ಮಿಕ್ಕಿದೆಲ್ಲ ಅಂಶಗಳೇನು ಇದ್ರ ಜೊತೆಗೆ ದೈಹಿಕ ಜೊತೆಗೆ ಎಲ್ಲ ಅಂಶಗಳು ಬರ್ತಾವ್ರಿ ಇದ್ರೊಳಗೆ. ಯಾವುದು ಬೆಳವಣಿಗೆ ವಿಕಾಸದೊಳಗೆ. ಹೌದಾ? ವಿಕಾಸವು ನಿಶ್ಚಿತ ನಿಯಮಗಳು ಅಥವಾ ತತ್ವಗಳನ್ನು ಅನುಸರಿಸ್ತದೆ ರೀ. ಹೆಂಗೆ ನೋಡಿರಿ, ಇನ್ನೊಂದು ರೀತಿಯೂ ಹೇಳ್ಬೋದು. ವಿಕಾಸ ಅಂದರೆ ಏನು, ಅವಲಂಬನೆಯಿಂದ ಸ್ವತಂತ್ರದ ಕಡೆಗೆ ಸಾಗುವ ಒಂದು ಪ್ರಕ್ರಿಯೆ ರೀ. ಅಂದರೆ ಅರ್ಥ ಏನು, ಇಂಗ್ಲೀಷ್ ಒಳಗೂ ನೆನಪಿಟ್ಕೊರಿ ಇದನ್ನು. ಫ್ರಮ್ ಡಿಪೆಂಡೆನ್ಸಿ ಅಂದರೆ ಅವಲಂಬನೆ ಟು ಆಟೋನಮಿ ಅಂದರೆ ಸ್ವತಂತ್ರದ ಕಡೆಗೆ ಸಾಗುವ ಪ್ರಕ್ರಿಯೆ ಇದು. ಒಂದೊಂದು ಸಲ ಇಂಗ್ಲೀಷ್ ಒಳಗೂ ನೆನಪಿಟ್ಕೊರಿ, ನಿಮಗೆ ಹೆಲ್ಪ್ ಆಗ್ತದೆ. ಕೆಲವೊಬ್ರು ಇಂಗ್ಲೀಷ್ ಒಳಗೂ ನೀವು ಪ್ರಿಪೇರ್ ಆಗತ್ತಿರಬೇಕು, ಇಂಗ್ಲೀಷ್ ಮೀಡಿಯಮ್ದವರು, ಅವರಿಗೂ ಕೂಡ ಈ ವಿಡಿಯೋ ಹೆಲ್ಪ್ಫುಲ್ ಆಗ್ತದೆ. ಸರಿನಾ? ಇನ್ನೊಂದು ಅರ್ಥದಲ್ಲಿ ಏನಿರ್ಬೋದು ರೀ, ವಿಕಾಸ ಎನ್ನುವುದೇನು ರೀ, ಒಂದೇ ದಿನಕ್ಕೆ ಮುಗಿದೋಗುವಂಥದ್ದಲ್ರಿ. ಇದು ಗರ್ಭಕೋಶದಿಂದ ಅಥವಾ ಗರ್ಭದಿಂದ ಸ್ಟಾರ್ಟ್ ಆಗ್ತದೆ ರೀ, ಗೋರಿವರೆಗೂ ಅಥವಾ ಸಮಾಧಿವರೆಗೂ ಇದು ಸಾಕ್ತದೆ ರೀ. ಅದನ್ನ ಇಂಗ್ಲೀಷ್ ಒಳಗೆ ಏನಂತಾರು, ಇಟ್ಸ್ ಗೋಯಿಂಗ್ ಫ್ರಾಮ್ ವೂಮ್ ಟು ಟೂಮ್. ವೂಮ್ ಬಂದ್ರೆ ಗರ್ಭ ರೀ, ಟೂಮ್ ಅಂದ್ರೆ ಗೋರಿ ಅಥವಾ ಸಮಾಧಿವರೆಗೂ ಇದೇನಾಗ್ತದೆ, ಸಾಕ್ತದೆ ರೀ ಅನ್ನೋದು ಏನು, ಬೆಳವಣಿಗೆ ಮತ್ತು ವಿಕಾಸ ಅನ್ನೋದು ತಿಳಿತೀರಿ. ಈಗ ಬರ್ರಿ, ಬೆಳವಣಿಗೆ ಮತ್ತು ವಿಕಾಸದ ನಡುವೆ ಇರ್ತಕ್ಕಂಥ ವ್ಯತ್ಯಾಸಗಳನ್ನು ತಿಳ್ಕೊಳ್ಳೋಣ ನಾವು. ಬೆಳವಣಿಗೆ ಮತ್ತು ವಿಕಾಸದ ನಡುವೆ ಇರ್ತಕ್ಕಂಥ ವ್ಯತ್ಯಾಸವನ್ನು ತಿಳ್ಕೊಳ್ಳೋಣ್ರಿ. ಹೌದಾ? ಈಗ ಮೀನಿಂಗ್ ತಿಳ್ಕೊಂಡಿರಿ. ಈಗ ಮೀನಿಂಗ್ ಆಯಿತು. ಈಗ ಬೆಳವಣಿಗೆ ಮತ್ತು ವಿಕಾಸದ ನಡುವಿನ ವ್ಯತ್ಯಾಸವನ್ನು ತಿಳ್ಕೊಳ್ಳೋಣ್ರಿ. ಹೌದಾ? ಬರ್ರಿ ಇಲ್ಲಿ ಮೊದಲನೇದು, ಬೆಳವಣಿಗೆ ಅಂದರೆ ಏನು, ಇದು ಒಂದು ಪರಿಮಾಣಾತ್ಮಕವಾಗಿರುತ್ತದೆ. ಅಂದರೆ ಇದೇನು ಬರೀ ಕ್ವಾಂಟಿಟೇಟಿವ್ ಆಗಿರ್ತದೆ ರೀ. ಅಂದರೆ ಇದನ್ನು ಏನು ಮಾಡ್ಬೋದು, ನಾವು ಅಳೆಯಬಹುದಾಗಿದೆ ರೀ. ಇದನ್ನು ಏನು ಮಾಡ್ಬೋದು, ನಾವು ಅಳತೆ ಮಾಡ್ಬೋದಾಗಿದೆ ರೀ. ಇದನ್ನು ನಾವು ಏನು ಮಾಡ್ಬೋದು ರೀ, ಅಳತೆ ಮಾಡಬಹುದಾಗಿದೆ ರೀ. ಯಾವುದನ್ನು, ಬೆಳವಣಿಗೆಯನ್ನು. ಅದನ್ನೇ ಆಗಲೇ ಹೇಳಿದ್ನಲ್ಲ ನಾನು, ಏನು ಬೆಳವಣಿಗೆ, ತೂಕ ಎಷ್ಟಾಗಿದೆಪ್ಪ, ಎತ್ತರ ಎಷ್ಟಾಗಿದೆ ಅಂತೇಳಿ ನಾವು ಏನು ಮಾಡ್ಬೋದು, ಇಲ್ಲಿ ನಾವು ಅಳಿಬಹುದಾಗಿದೆ. ಆದರೆ ವಿಕಾಸ ಹಂಗಲ್ರಿ. ವಿಕಾಸ ಪರಿಮಾಣಾತ್ಮಕವೂ ಹೌದು, ಅದರ ಜೊತೆಗೆ ಗುಣಾತ್ಮಕವೂ ಹೌದು, ಎರಡೂ ಆಗಿರ್ತದೆ. ಇದು ಡೆವಲಪ್ಮೆಂಟ್ ಈಸ್ ಬೋತ್ ಆ್ಯಸ್ ಎ ಕ್ವಾಲಿಟೇಟಿವ್ ಆ್ಯಂಡ್ ಕ್ವಾಂಟಿಟೇಟಿವ್. ಕ್ವಾಲಿಟೇಟಿವ್ ಅಂದರೆ ಗುಣಾತ್ಮಕ ರೀ, ಕ್ವಾಂಟಿಟೇಟಿವ್ ಅಂದರೆ ಪರಿಮಾಣಾತ್ಮಕ. ಹೌದಾ? ನೋಡಿರಿ, ಬೆಳವಣಿಗೆಯನ್ನು ನಾವೇನು ಮಾಡ್ಬೋದು, ಅಳೆಯಬಹುದಾಗಿದೆ ರೀ, ಆಲ್ರೆಡಿ ನಾವು ನೋಡಿದಾಗೆ. ಬಟ್ ವಿಕಾಸವನ್ನು ನಾವು ಕೇವಲ ಏನು ಮಾಡ್ಬೋದು ಅಂದ್ರೆ ಮೌಲ್ಯಮಾಪನ ಮಾಡ್ಬೋದಾಗಿದೆ ರೀ. ಇದನ್ನು ನಾವು ಏನು ಮಾಡ್ಬೋದು, ಮೌಲ್ಯಮಾಪ ಕ್ಯಾನ್ ಒನ್ಲಿ ಬಿ ಅಸೆಸ್ಟೆಡ್. ಇದೇನಿದು, ಇಟ್ ಕ್ಯಾನ್ ಬಿ ಮೆಜರ್ಡ್, ರೈಟ್? ಇದನ್ನು ನಾವು ಅಳೆಯಬಹುದು, ಇದನ್ನು ಬರೀ ನಾವು ಮೌಲ್ಯಮಾಪನ ಮಾಡ್ಬೋದು ರೀ. ಯಾವುದನ್ನು, ವಿಕಾಸವನ್ನು. ನೆಕ್ಸ್ಟ್ ಬರ್ರಿ, ಯಾವುದು ಮೂರನೇ ವ್ಯತ್ಯಾಸ ರೀ. ಇದು ಕೇವಲ ದೈಹಿಕ ಅಂಶಗಳಿಗೆ ಸಂಬಂಧಿಸಿದ್ದು. ಇಟ್ ರೆಫರ್ಸ್ ಟು ಫಿಸಿಕಲ್ ಆಸ್ಪೆಕ್ಟ್ಸ್ ಒನ್ಲಿ. ಅಂಶಗಳಿಗೆ ಸಂಬಂಧಿಸಿದ್ದು. ಯಾವ ಅಂಶ ರೀ, ದೈಹಿಕ ಅಂಶಗಳಿಗೆ. ಯಾವುದು, ಬೆಳವಣಿಗೆ. ಬಟ್ ವಿಕಾಸ ಇದು ಎಲ್ಲ ಅಂಶಗಳನ್ನು ಒಳಗೊಂಡಿರ್ತದೆ. ಉದಾಹರಣೆಗೆ ದೈಹಿಕ, ಬೌದ್ಧಿಕ, ಭಾಷಾ, ನೈತಿಕ, ಸಾಮಾಜಿಕ ಮತ್ತು ಸಂವೇಗಾತ್ಮಕ ಅಂಶಗಳನ್ನು ಒಳಗೊಂಡಿರುತ್ತೆ. ಇಟ್ ರೆಫರ್ಸ್ ಟು ಆಲ್ ಆಸ್ಪೆಕ್ಟ್ಸ್ ಸಚ್ ಆಸ್ ಫಿಸಿಕಲ್, ಲ್ಯಾಂಗ್ವೇಜ್, ಕಾಗ್ನಿಟಿವ್, ಎಮೋಷನಲ್, ಸೋಷಿಯಲ್ ಎಕ್ಸೆಟ್ರಾ. ನಾಲ್ಕನೇದೇನು, ಇದು ಒಂದು ಹಂತಕ್ಕೆ ಬಂದು ನಿಲ್ಲುತ್ತದೆ. ಬೆಳವಣಿಗೆ ಏನಾಗ್ತದೆ, ಒಂದು ಹಂತಕ್ಕೆ ಬಂದು ನಿಂತು ಹೋಗ್ತದೆ ರೀ. ಏನು ನೋಡಿರಿ, ಹುಟ್ಟಿದ ಮಗುವೇನು ಸತತವಾಗಿ ಬೆಳಿತಾನೆ ಇರ್ತದೆ ಏನ್ರಿ, ಒಂದು ಹಂತಕ್ಕೆ ಬಂದು ಅದೇನಾಗ್ತದೆ, ಬೆಳವಣಿಗೆ ನಿಂತು ಹೋಗ್ತದೆ. ಬಟ್ ವಿಕಾಸ ಹಂಗಲ್ಲ, ಅದೇನಾಗ್ತದೆ, ನಿರಂತರ ಪ್ರಕ್ರಿಯೆ ಆಗಿರ್ತದೆ. ಇದೇನಿದು, ಇದು ಕಂಟಿನ್ಯೂಸ್, ಇದು ಟೆಂಪರರಿ. ಐ ಹೋಪ್ ನಿಮಗೆ ವ್ಯತ್ಯಾಸಗಳು ತಿಳಿದಂತೇಳಿ ಅಂದ್ಕೊಂಡು ನಾನು ಏನು ಮಾಡ್ತಾಯಿದ್ದೆ ಅಂದರೆ ನೆಕ್ಸ್ಟು ವಿಕಾಸದ ವಿಧಗಳು ಅಥವಾ ಟೈಪ್ಸ್ ಆಫ್ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ ರೀ. ನೋಡಿರಿ, ಮುಖ್ಯವಾಗಿ ವಿಕಾಸದೊಳಗೆ 6 ವಿಧಗಳು ಬರ್ತಾವೆ ರೀ. ಒಂದು ಜ್ಞಾನಾತ್ಮಕ ಅಥವಾ ಬೌದ್ಧಿಕ ವಿಕಾಸ. ಇದನ್ನು ಇಂಗ್ಲೀಷ್ ಒಳಗೆ ಏನಂತೇಳಿ ಕರಿತೀವಿ ನಾವು, ಕಾಗ್ನಿಟಿವ್ ಡೆವಲಪ್ಮೆಂಟ್ ಅಂತೇಳಿ ಕರಿತೀವಿ. ಏನಂತೇಳಿ ಕರಿತೀವಿ, ಕಾಗ್ನಿಟಿವ್ ಡೆವಲಪ್ಮೆಂಟ್ ಅಂತೇಳಿ ಕರಿತೀವಿ ರೀ. ಹೌದಾ? ನೆಕ್ಸ್ಟು ಭಾಷಾ ವಿಕಾಸ, ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ರೀ. ನೆಕ್ಸ್ಟ್ ಯಾವುದು ರೀ, ಲ್ಯಾಂಗ್ವೇಜ್
ಡೆವಲಪ್ಮೆಂಟ್. ಅದಾದಮೇಲೆ ನೆಕ್ಸ್ಟ್ ಬರುವಂಥದ್ದು ಯಾವುದು ರೀ? ನೆಕ್ಸ್ಟು ದೈಹಿಕ ವಿಕಾಸ. ದೈಹಿಕ ವಿಕಾಸ ರೀ. ನೆಕ್ಸ್ಟ್ ಬರುವಂಥದ್ದು ದೈಹಿಕ ವಿಕಾಸ. ನೆಕ್ಸ್ಟು ಮೂರನೇದು ಯಾವುದು? ದೈಹಿಕ ವಿಕಾಸ. ಹೌದಾ? ದೈಹಿಕ ವಿಕಾಸ ಅಥವಾ ಇದನ್ನು ನಾವೇನಂತೇಳಿ ಕರಿತೀವಿ? ಇದನ್ನು ನಾವು ಫಿಸಿಕಲ್ ಡೆವಲಪ್ಮೆಂಟ್ ಅಂತೇಳಿ ಕರಿತೀವಿ. ಫಿಸಿಕಲ್ ಡೆವಲಪ್ಮೆಂಟ್ ಒಳಗೆ ಮತ್ತು ಎರಡು ರೀತಿಯಾದಂಥ ಡೆವಲಪ್ಮೆಂಟ್ ಆಗ್ತಾವೆ ರೀ. ಒಂದು ಗ್ರಾಸ್ ಮೋಟರ್ ಸ್ಕಿಲ್ಸ್ ರೀ. ಗ್ರಾಸ್ ಮೋಟರ್ ಸ್ಕಿಲ್ಸು, ಅದನ್ನು ಕನ್ನಡದಾಗ ಗ್ರಾಸ್ ಮೋಟರ್ ಸ್ಕಿಲ್ಸ್ ಏನಂತಾರೆ ಸ್ವಲ್ಪ ನೀವು ನೋಡ್ಕೊರಿ. ಇದೇನಂದ್ರೆ ಗ್ರಾಸ್ ಮೋಟರ್ ಸ್ಕಿಲ್ಸ್ ಯಾವಾಗ ನಮಗೆ ಯೂಸ್ ಆಗ್ತದೆ ಅಂದ್ರೆ ನಾವೇನಾದರೂ ಬರಿತಿರ್ತೀವಲ್ಲ, ಬರಿಬೇಕಾದ್ರೆ ಓಡಬೇಕಾದ್ರೆ ನಮಗೆ ಯೂಸ್ ಆಗ್ತದೆ, ಬರಿಬೇಕಾದ್ರೆ ಅಲ್ಲ. ದೊಡ್ಡ ಸ್ನಾಯುಗಳು ರೀ. ದೊಡ್ಡ ಸ್ನಾಯುಗಳು ಯಾವಾಗ ನಮಗೆ ಯೂಸ್ ಆಗ್ತಾವಂದ್ರೆ ಏನಾದರೂ ದೈಹಿಕ ಕೆಲಸವನ್ನು ಮಾಡ್ತಿರ್ಬೇಕಾದ್ರೆ, ಫಾರ್ ಎಕ್ಸಾಂಪಲ್ ನಾವು ಓಡಬೇಕಾದ್ರೆ, ಆಟ ಆಡಬೇಕಾದ್ರೆ ನಮಗೆ ಏನಾಗ್ತದೆ? ಗ್ರಾಸ್ ಮೋಟರ್ ಸ್ಕಿಲ್ಸ್ ಯೂಸ್ ಆಗ್ತದೆ. ಇನ್ನೊಂದು ವಿಧ ಬರ್ತದೆ ರೀ, ಅದು ಯಾವುದಂದ್ರೆ ಫೈನ್ ಮೋಟೋ ಸ್ಕಿಲ್ಸ್. ಇದು ಯಾವಾಗ ಯೂಸ್ ಆಗ್ತದೆ ಅಂದರೆ ನಾವು ಬರಿಬೇಕಾದ್ರೆ, ರೈಟಿಂಗ್ ಅನ್ನು ಮಾಡ್ತಿರ್ತೀವಲ್ಲ ಆವಾಗ, ಅಥವಾ ಇವೆರಡೂ ಸೇರಿ ಒಂದ್ರಾಗೂ ಯೂಸ್ ಆಗ್ಬೋದು. ಒಂದು ಇದ್ರೊಳಗೂ ಆ್ಯಕ್ಷನ್ ಒಳಗೂ ನಮಗೆ ಏನಾಗ್ಬೋದು? ಯೂಸ್ ಆಗ್ಬೋದು ರೀ. ಫಾರ್ ಎಕ್ಸಾಂಪಲ್ ಈಗ ಒಬ್ಬ ಬಾಲರ್ ಸ್ಪಿನ್ನರ್ ಅದನ್ನಂತೇಳಿ ತಿಳ್ಕೊರಿ. ಸ್ಪಿನ್ನರ್ ಬಾಲರ್ ಅವನು ಹೊಡ್ಕೊಂಡು ಏನು ಬರ್ತಾನಲ್ಲ, ಅದು ಏನು? ಗ್ರಾಸ್ ಮೋಟರ್ ಸ್ಕಿಲ್ ರೀ. ಅವನು ಬಂದು ಆಮೇಲೆ ಆ ಬಾಲನ್ನು ಹೆಂಗೆ ಸ್ವಿಂಗ್ ಮಾಡ್ಬೇಕಂತೇಳಿ ತನ್ನ ಬೆರಳುಗಳನ್ನು, ಸ್ನಾಯುಗಳನ್ನು ಬಳಸ್ಕೊತಲ್ಲ, ಅದೇನದು ಫೈನ್ ಮೋಟೋ ಸ್ಕಿಲ್ಸ್ ಅಂಥೇಳಿ ಬರ್ತದೆ ರೀ. ಹೌದಾ? ಮತ್ತು ನಾಲ್ಕನೇದು ಯಾವುದು ರೀ? ಸಾಮಾಜಿಕ ವಿಕಾಸ, ಸೋಷಿಯಲ್ ಡೆವಲಪ್ಮೆಂಟ್. ನಾಲ್ಕನೇದು ಯಾವುದು ರೀ? ಸೋಷಿಯಲ್ ಡೆವಲಪ್ಮೆಂಟ್. ಮತ್ತು ಐದನೇದು ನೈತಿಕ ವಿಕಾಸ, ಮೋರಲ್ ಡೆವಲಪ್ಮೆಂಟ್. ಇನ್ನೊಂದು ಆರನೇದೇನು? ಸಂವೇಗಾತ್ಮಕ ವಿಕಾಸ ಅಥವಾ ಎಮೋಷ್ನಲ್ ಡೆವಲಪ್ಮೆಂಟ್ ಅಂತೇಳಿ ಕರಿತೀವಿ ರೀ. ಐ ಹೋಪ್ ನಿಮಗಿದು ತಿಳಿದದಂತೇಳಿ ಅಂದ್ಕೊಂಡಿದ್ದೀನಿ. ವಿಧಗಳು ಯಾವುದು? ವಿಕಾಸನದ ವಿಧಗಳು ರೀ: ಜ್ಞಾನಾತ್ಮಕ, ಭಾಷಾ, ದೈಹಿಕ, ಸಾಮಾಜಿಕ, ನೈತಿಕ ಮತ್ತು ಸಂವೇಗಾತ್ಮಕ ವಿಕಾಸ. ಈ 6 ವಿಧಗಳನ್ನು ನಾವು 4 ವಿಧಗಳಾಗಿಯೂ ಡಿವೈಡ್ ಮಾಡ್ಕೊಂಡ್ಬಿಡ್ಬೋದು ರೀ. ಹೆಂಗೆ? ಫಾರ್ ಎಕ್ಸಾಂಪಲಿಗೆ ಏನು ಹೇಳ್ಬೋದು ಅಂದ್ರೆ, ಇನ್ನು ನೋಡಿರಿ, ಎಕ್ಸಾಂಪಲ್ ಏನಾಗ್ಬೋದು ಅಂದ್ರೆ ಇಲ್ಲಿ ಹೇಳ್ತೀನಿ ಕೇಳ್ರಿ. ತಿಳಿತದೆ ಏನು ನಾನು ಹೇಳೋದು ಅಂಡರ್ಸ್ಟ್ಯಾಂಡ್ ಆಗ್ಬೋದು ಅಂತೇಳಿ ಅಂದ್ಕೊಂಡಿದ್ದೀನಿ. ಜ್ಞಾನಾತ್ಮಕ ಅಥವಾ ಬೌದ್ಧಿಕ ವಿಕಾಸದೊಳಗೆ ನಾವೇನು ಮಾಡ್ಕೋಬೋದು? ಭಾಷಾ ವಿಕಾಸವನ್ನು ಸೇರಿಸ್ಕೊಂಡು ಬಿಡ್ಬೋದು. ಯಾಕಂದ್ರೆ ಭಾಷೆ ಅನ್ನೋದೇನೋ ಅದು ಜ್ಞಾನಾತ್ಮಕ ಅಥವಾ ಬೌದ್ಧಿಕ ವಿಕಾಸಕ್ಕೆ ಸಂಬಂಧಪಟ್ಟಿರುವಂಥದ್ದು ರೀ. ದೈಹಿಕ ವಿಕಾಸ ಅದು ತನ್ನಿಂತಾನೆ ಬರ್ತದೆ ರೀ. ಸಾಮಾಜಿಕ ವಿಕಾಸದೊಳಗೆ ನಾವೇನು ಮಾಡ್ಕೋಬೋದು ರೀ? ಈ ಕೆಳಗಿನ ಎರಡನ್ನು ಸೇರಿಸ್ಕೊಂಡು ಬಿಡ್ಬೋದು. ಸಾಮಾಜಿಕ ವಿಕಾಸದೊಳಗೆ ನೈತಿಕ ವಿಕಾಸ ಮತ್ತು ಸಂವೇಗಾತ್ಮಕ ವಿಕಾಸ, ಎಮೋಷ್ನಲ್ ಮತ್ತು ಮೋರಲ್ ಡೆವಲಪ್ಮೆಂಟನ್ನು ನಾವು ಸೋಷಿಯಲ್ ಡೆವಲಪ್ಮೆಂಟ್ ಒಳಗೆ ಸೇರಿಸ್ಕೊಂಡು ಬಿಡ್ಬೋದು ರೀ. ಹಾಗಾಗಿ ಇದು ಏನಾಯ್ತು? 3 ಆಗ್ಬಿಡ್ತಾವೆ ನೋಡಿರಿ. ಹಿಂಗೂ ನೀವು ನೆನಪಿಟ್ಕೋಬೋದು ಇವನ್ನ. ಜ್ಞಾನಾತ್ಮಕ ಅಥವಾ ಬೌದ್ಧಿಕ ವಿಕಾಸದೊಳಗೆ ಭಾಷಾ ವಿಕಾಸ ಬಂತು ಮತ್ತು ದೈಹಿಕ ವಿಕಾಸ ಒಂದು, ಇದು ಎರಡನೇದಾಯಿತು. ಮೂರನೇದು ಸಾಮಾಜಿಕ ವಿಕಾಸದೊಳಗೆ ಮತ್ತೆ 2 ರೀ. ಯಾವುದು? ನೈತಿಕ ವಿಕಾಸ ಮತ್ತು ಸಂವೇಗಾತ್ಮಕ ವಿಕಾಸ. ಇದನ್ನು ನೆನಪಿಟ್ಕೊರಿ ಸಾಕು. ನೆಕ್ಸ್ಟ್ ಬರ್ರಿ, ವಿಕಾಸದ ತತ್ವಗಳು ರೀ. ಭಾಳ ಇಂಪಾರ್ಟೆಂಟ್ ರೀ. ಇದ್ರ ಮೇಲೆ ಭಾಳಷ್ಟು ಕ್ವಶನ್ಗಳು ಕೇಳ್ತಿರ್ತಾರೆ. ಸೊ ಹಾಗಾಗಿ ಇದನ್ನು ಲಕ್ಷ್ಯ ಕೊಟ್ಟು ಕೇಳ್ರಿ. ಮೊದಲನೇದು ನಿರಂತರತೆಯ ತತ್ವ, ಪ್ರಿನ್ಸಿಪಲ್ ಆಫ್ ಕಂಟಿನ್ಯೂಟಿ. ವಿಕಾಸ ಅನ್ನೋದೇನು? ನಿರಂತರವಾದ ಪ್ರಕ್ರಿಯೆ ರೀ. ವಿಕಾಸ ಅನ್ನೋದೇನು ರೀ? ನಿರಂತರವಾದಂಥ ಪ್ರಕ್ರಿಯೆ. ಇದು ಎಲ್ಲೋ ಒಂದು ಸ್ಟಾರ್ಟ್ ಆಗಿ ಎಲ್ಲೋ ಒಂದಲ್ಲಿ ಮುಗಿದೋಗುವಂಥದ್ದಲ್ರಿ. ಇದು ಮಗು ಏನು ಗರ್ಭದೊಳಗಿರ್ತಾನೋ ಅಲ್ಲಿಂದ ಸ್ಟಾರ್ಟ್ ಆಗಿ ಕೊನೆಗೆ ವೃದ್ಧಾಪ್ಯದಿಂದ ನಾವು ಸಾಯುವವರೆಗೂ ಇದೇನಾಗ್ತಿರ್ತದೆ? ಇದು ಬೆಳಿತಾನೇ ಇರ್ತದೆ, ಇದು ಸಾಕ್ತಾನೆ ಇರ್ತದೆ ರೀ. ಇದು ನಿರಂತರವಾದ ಪ್ರಕ್ರಿಯೆ ಇದು. ಬರೀ ಒಂದು ವೇಳೆ ಇದು ನಿರಂತರತೆ ಇರಲಿಲ್ಲ ಅಂದ್ರೆ ಮಗು ಸಣ್ಣವನ್ನ ಇರ್ತಿದ್ರಿ, ಮಧ್ಯಮ ವಯಸ್ಸದವ್ರು ಇರ್ತಿದ್ರು, ಮತ್ತು ವೃದ್ಧರೆಲ್ಲ ರುದ್ರರಾಗಿರ್ತಿದ್ವಿ ಹಂಗಾದ್ರೆ. ಹಾಗಾಗಿ ಇದೇನಿದು? ಇದು ನಿರಂತರವಾದ ಪ್ರಕ್ರಿಯೆ. ಉದಾಹರಣೆಗೆ ನೋಡಿರಿ, ಮಗು ಏನಾಗ್ತದೆ? ಶೈವಸ್ವದಿಂದ ಬಾಲ್ಯಕ್ಕೆ ಬರ್ತಾನೆ ರೀ, ಬಾಲ್ಯದಿಂದ ಕೌಮಾರಕ್ಕೆ ಬರ್ತಾನೆ ರೀ, ಕೌಮಾರದಿಂದ ಯೌವನಕ್ಕೆ ಬರ್ತಾನೆ ರೀ, ಯೌವನದಿಂದ ವೃದ್ಧಾಪಕ್ಕೆ ಬರ್ತಾನೆ ರೀ. ನೋಡಿರಿ ಇಲ್ಲಿ ಮಗು ಶೈವಸ್ವ ಅಂದರೆ ಏನು ರೀ? ಇದು ಹುಟ್ಟಿದ ಮಗುವಿನಿಂದ 2 ವಾರದವರೆಗೂ ಇರ್ತಕ್ಕಂಥ ಒಂದು ಟೈಮ್ ಪೀರಿಯಡ್ ಇದು. ಹುಟ್ಟಿದ ಮಗುವಿನಿಂದ ಹಿಡಿದು ಒಂದು 2 ವಾರ ಮಟ್ಟ ಇರ್ತಕ್ಕಂಥ ಒಂದು ಕಾಲಕ್ಕೆ ನಾವೇನಂತೇಳಿ ಕರಿತೀವಿ ರೀ? ಶೈಶವ ಅಂತೇಳಿ ಕರಿತೀವಿ ರೀ. ಇದನ್ನು ನೋಡೋಣ್ರಿ. ಇದು ವಿಕಾಸದ ಹಂತಗಳ ಒಳಗೆ ನೋಡೋಣ್ರಿ. ಹೌದಾ? ನೆಕ್ಸ್ಟು ಬರುವಂಥದ್ದು ಎರಡನೇದು ಕ್ರಮಬದ್ಧತೆಯ ತತ್ವ, ಪ್ರಿನ್ಸಿಪಲ್ ಆಫ್ ಸೀಕ್ವೆನ್ಷನಲ್ ಡೆವಲಪ್ಮೆಂಟ್. ವಿಕಾಸವು ನಿಶ್ಚಿತ ಕ್ರಮದಲ್ಲಿ ನಡೆಯುತ್ತದೆ. ಫಾರ್ ಎಕ್ಸಾಂಪಲ್, ಮಗು ಮೊದಲು ಕುಳಿತುಕೊಳ್ತದೆ ರೀ.
ಆಮೇಲೆ ಮಗು ಏನು ಮಾಡ್ತದೆ, ಹತ್ತುವುದು ಮಾಡ್ತದೆ ರೀ, ಆಮೇಲೆ ನಡೆಯೋದು ಮಾಡ್ತದೆ, ಆಮೇಲೆ ಓಡೋದು ಮಾಡ್ತದೆ. ಹೌದಾ? ಏನು ಹುಟ್ಟಿದ್ಗಳೇನೋ ಮಗು ಓಡೋಕೆ ಸ್ಟಾರ್ಟ್ ಮಾಡ್ತದೆ ರೀ? ಇಲ್ಲಲ್ಲ, ಫಸ್ಟ್ ಏನು ಮಾಡ್ತದೆ, ಅದು ಕುಳಿತುಕೊಳ್ತದೆ, ಆಮೇಲೆ ಏಳುವಂಥದ್ದು ಅಥವಾ ಹತ್ತುವಂಥ ಕಾರ್ಯವನ್ನು ಮಾಡ್ತದೆ, ಆಮೇಲೆ ಸಾವಕಾಶ ನಡೀತದೆ, ಆಮೇಲೆ ಓಡ್ತದೆ. ಮೊದಲು ಹುಟ್ಟಿದ ಮಗು ಏನು ಮಾಡ್ತದೆ, ಮೊದಲು ಕುಳಿತುಕೊಳ್ಳೋದನ್ನು ಕಲಿಕೋತದೆ ರೀ, ಆಮೇಲೆ ಸಾವಕಾಸಾಗಿ ಹತ್ತುವುದಂಥ ಅಥವಾ ಏಳುವಂಥ ಕಾರ್ಯ ಆಗ್ತದೆ ರೀ. ಕುಳಿತುಕೊಂಥ ಮಕ್ಕಳು ಒಂದು ಏನಾಗ್ತದೆ, ಏಳುವಂಥ ಕಾರ್ಯ ಆಗ್ತದೆ, ಆಮೇಲೆ ನಡೀತದೆ, ಆಮೇಲೆ ಓಡ್ತದೆ. ಇದು ಏನು ಕ್ರಮಬದ್ಧತೆ ತತ್ವ ರೀ, ಯಾವುದು ವಿಕಾಸ ಅನ್ನೋದು. ನೆಕ್ಸ್ಟು ಸಾಮಾನ್ಯದಿಂದ ನಿರ್ದಿಷ್ಟತೆಯ ವಿಕಾಸ ತತ್ವ ರೀ, ಪ್ರಿನ್ಸಿಪಲ್ ಫ್ರಮ್ ಜನರಲ್ ಟು ಸ್ಪೆಸಿಫಿಕ್. ಆರಂಭದಲ್ಲಿ ಚಟುವಟಿಕೆಗಳು ಏನಾಗಿರ್ಬೋದು, ಸಾಮಾನ್ಯವಾಗಿರ್ಬೋದು, ಆದರೆ ಆ ನಂತರ ಏನಾಗ್ತಾವೆ, ಅವು ನಿರ್ದಿಷ್ಟವಾಗ್ತಾ ಹೋಗ್ತದೆ ರೀ. ಫಾರ್ ಎಕ್ಸಾಂಪಲ್, ಮಗು ಮೊದಲು ಹುಟ್ಟಿದಾಗ ಸಂಪೂರ್ಣ ದೇಹದಿಂದ ಒಂದು ಚಲನೆಯನ್ನು ತೋರಿಸ್ತದೆ ರೀ, ಅದರ ನಂತರ ಕೈಯಿಂದ ಮಾತ್ರ ವಸ್ತುಗಳನ್ನು ಹಿಡಿಯಲು ಪ್ರಾರಂಭಿಸ್ತಾನೆ ರೀ. ಮೊದಲು ಮಗು ಬೇಕಾದ್ರೆ ನೀವು ನೋಡಿರಿ, ಅಬ್ಸರ್ವ್ ಮಾಡಿ ನೋಡಿರಿ, ಹುಟ್ಟಿದ ಮಗು ಅವನೇನು ಮಾಡ್ತಾನೆ, ತನ್ನ ಪೂರ್ತಿ ಒಂದು ದೇಹವನ್ನು ಬಳಸ್ಕೊತಾನೆ ರೀ, ಯಾವುದೇ ಒಂದು ಕ್ರಿಯೆಯನ್ನು ಅವನು ಸೂಚಿಸಬೇಕಾದ್ರೆ. ಬಟ್ ಆಮೇಲೆ ಸ್ವಲ್ಪ ದಿನಗಳು ಆದಮೇಲೆ ಏನಾಗ್ತದೆ, ಅದು ನಿರ್ದಿಷ್ಟತೆಗೆ ಅಡಿಗೆ ಬಂದುಬಿಡ್ತದೆ ರೀ. ಹೌದಾ? ಹಾಗಾಗಿ ಇದು ಮೂರನೇ ತತ್ವ ರೀ. ಇದು ನಿಮಗೆ ತಿಳಿದದ ಅಂತೇಳಿ ಅಂದ್ಕೊಂಡಿದ್ದೀನಿ ರೀ. ಮುಂದೆ ಹೋಗೋಣ್ರಿ. ನಾಲ್ಕನೇದು ಭಾಳ ಇಂಪಾರ್ಟೆಂಟ್ ರೀ, ಇದನ್ನು ಕೇಳ್ತಾರೆ ಇದನ್ನು, ಈ ಕ್ವಶನ್ಸನ್ನು ಇದರ ಮೇಲೆ. ಯಾವುದು? ನಾಲ್ಕನೇದು ತಲೆ ಮೇಲಿನಿಂದ ಪಾದದತ್ತ ವಿಕಾಸ ತತ್ವ. ಇದಕ್ಕೆ ನಾವು ಏನು ಸೆಪೆಲೋಕಾಡಲ್ ಪ್ರಿನ್ಸಿಪಲ್ ಅಂತೇಳಿ ಕರಿತೀವಿ. ಇಂದ್ರೆ ಏನು ಮಾಡ್ಕೋರಿ, ಶಿರ ಅಂತೇಳಿ ಅನ್ಕೊಡ್ರಿ. ಇಂದ್ರೆ ಏನು ಮಾಡ್ಕೋರಿ, ಕಾಲ್ ಅಂತೇಳಿ ಮಾಡ್ಕೋರಿ. ಅಂದ್ರೆ ಅರ್ಥ ಇಲ್ಲಿ ವಿಕಾಸ ಏನಾಗ್ತದೆ, ತಲೆಯಿಂದ ಕೆಳಗಡೆಗೆ ನಡೆಯುತ್ತದೆ, ಅಂದರೆ ಕೆಳಗಡೆ, ಅಂದರೆ ಕಾಲಿನ ಕಡೆಗೆ ಅಥವಾ ತಲೆಯಿಂದ ಪ್ರಾರಂಭವಾಗ್ತದೆ ರೀ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಸೆಪೆಲೋಕಾಡಲ್ ಅಂದರೆ ಏನಂದ್ರೆ ನೋಡ್ರಿ, ಇಲ್ಲಿಂದ ಸ್ಟಾರ್ಟ್ ಆಗ್ತದೆ, ಇಲ್ಲಿಂದ ಕೆಳಗಡೆ ಬರ್ತದೆ ರೀ. ಅಂದ್ರೆ ಅರ್ಥ ಶಿರದಿಂದ ಪಾದದವರೆಗೆ. ಇದನ್ನು ಇನ್ನೊಂದು ಹೆಸರಿನಿಂದ ಕರಿತೀವಿ, ಶಿರದಿಂದ ಪಾದದ ಕಡೆಗೆ ಅಂತೇಳಿ ಕರಿತೀರಿ. ಹೌದಾ? ಉದಾಹರಣೆಗೆ ನೋಡ್ರಿ, ಮಗು ಮೊದಲು ತಲೆಯ ನಿಯಂತ್ರಣವನ್ನು ಕಲಿತುಕೊಳ್ಳುತ್ತದೆ ರೀ, ತಲೆ ಗಟ್ಟಿ ಆಗ್ತಾ ಹೋಗ್ತದೆ ರೀ. ಆಮೇಲೆ ಭುಜರಿ, ಕೈ, ಪಾದಗಳ ನಿಯಂತ್ರಣ ಏನಾಗ್ತದೆ, ಇಲ್ಲಿ ಪಡೆದುಕೊಳ್ತದೆ ರೀ ಮಗು. ಇದೇನು? ತಲೆ ಮೇಲಿನಿಂದ ಅಥವಾ ತಲೆಯಿಂದ ಪಾದದತ್ತ ವಿಕಾಸ ತತ್ವ ಅಥವಾ ಸೆಪೆಲೋಕಾಡಲ್ ಪ್ರಿನ್ಸಿಪಲ್ ರೀ. ಇದು ಭಾಳ ಇಂಪಾರ್ಟೆಂಟು. ಇದನ್ನು ಭಾಳಷ್ಟು ಎಕ್ಸಾಮ್ ಒಳಗೆ ಇದರ ಮೇಲೆ ಕ್ವಶನ್ಸನ್ನು ಕೇಳಿದಾರೆ ರೀ. ನೀವು ಲಕ್ಷ ಕೊಡ್ರಿ, ಇದನ್ನು ವೆರಿ ವೆರಿ ಇಂಪಾರ್ಟೆಂಟ್ ಅಂತೇಳಿ ಹಾಕೋರಿ. ಇದೊಂದು ಮತ್ತು ಇನ್ನೊಂದೊಂದು ಬರ್ತದೆ ರೀ. ಯಾವುದು? ಪ್ರಾಕ್ಸಿಮಾ ಡಿಸ್ಟಲ್ ಅಂತೇಳಿ ಬರ್ತದೆ. ಇನ್ನೊಂದು ಯಾವುದು? ಪ್ರಾಕ್ಸಿಮಾ ಡಿಸ್ಟಲ್ ಅಂದರೆ ಏನು? ಕೇಂದ್ರದಿಂದ ಬಾಹ್ಯ ಭಾಗದತ್ತ ವಿಕಾಸ ತತ್ವ ಅಥವಾ ಪ್ರಾಕ್ಸಿಮಾ ಡಿಸ್ಟಲ್ ಪ್ರಿನ್ಸಿಪಲ್ ಅಂತೇಳಿ ಕರಿತೀವಿ. ಏನಾಗ್ತದೆ, ವಿಕಾಸವು ದೇಹದ ಮಧ್ಯಭಾಗದಿಂದ ಸ್ಟಾರ್ಟ್ ಆಗ್ತದೆ ರೀ, ಆಮೇಲೆ ಹೊರಭಾಗದ ಕಡೆಗೆ ನಡೀತದೆ. ಫಾರ್ ಎಕ್ಸಾಂಪಲ್, ಮಗು ಕೈ ಚಲಿಸಬಹುದು ಮೊದಲ, ನಂತರ ಬೆರಳುಗಳ ಚಲನೆ ಆಗ್ತದೆ ರೀ. ಹೌದಾ? ಮೊದಲು ಮಗು ಏನು ಮಾಡ್ತದೆ, ಕೈ ಚಲನೆಯನ್ನು ಮಾಡ್ತದೆ, ಆಮೇಲೆ ಬೆರಳುಗಳ ಚಲನೆ ಆಗ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿರಿ, ಮೊದಲು ಕೈಯೆಲ್ಲ ಚಲನೆ ಆಗ್ತದೆ ರೀ, ಆಮೇಲೆ ಬೆರಳುಗಳ ಚಲನೆ ರೀ. ಹೌದಾ? ಅಥವಾ ಇಲ್ಲಿ ನೋಡಿರಿ, ಮೊದಲು ಈ ಭಾಗ, ಆಮೇಲೆ ಇಲ್ಲಿ ಪಾದದ ಚಲನೆ ಆಗ್ಬೋದು. ಹೌದಾ? ಇದೇನು? ಪ್ರಾಕ್ಸಿಮಾ ಡಿಸ್ಟಲ್. ಹೌದಾ? ಮಧ್ಯಭಾಗದಿಂದ ಹೊರಭಾಗದ ಕಡೆಗೆ ಏನಾಗ್ತದೆ, ಇಲ್ಲಿ ವಿಕಾಸ ಆಗ್ತದೆ ರೀ. ಆರನೇದು ವೈಯಕ್ತಿಕ ವ್ಯತ್ಯಾಸಗಳ ತತ್ವ, ಪ್ರಿನ್ಸಿಪಲ್ ಆಫ್ ಇಂಡಿವಿಜುವಲ್ ಡಿಫ್ರೆನ್ಷಿಯಸ್. ನೋಡಿರಿ, ಪ್ರತಿಯೊಂದು ಮಗುವಿನ ವಿಕಾಸದೊಳಗೂ ಅದರ ವೇಗ ಮತ್ತು ಸಾಮರ್ಥ್ಯ ಭಿನ್ನವಾಗಿರ್ತದೆ. ವಿಕಾಸ ಎಲ್ಲರಲ್ಲೂ ಒಂದೇ ಆಗಿರಲ್ರಿ, ಅದರ ವೇಗ ಒಂದೇ ಆಗಿರಲ್ಲ. ಸೊ ಅದು ಏನಾಗ್ತದೆ, ಭಿನ್ನತೆಯನ್ನು ಇರ್ತದೆ. ಫಾರ್ ಎಕ್ಸಾಂಪಲ್, ಇಬ್ಬರು ಮಕ್ಕಳು ಒಂದೇ ವಯಸ್ಸಿನವರಾದರೂ ಒಬ್ಬನು ಬೇಗ ಮಾತನಾಡ್ಬೋದು, ಇನ್ನೊಬ್ಬನು ತಡವಾಗಿ ಮಾತನಾಡ್ಬೋದು. ಹೌದಾ? ಈ ರೀತಿಯೂ ಆಗ್ಬೋದಲ್ಲ. ಸೊ ಹಾಗಾಗಿ ಇದು ವೈಯಕ್ತಿಕ ಭಿನ್ನತೆ ತತ್ವ ರೀ. ನೆಕ್ಸ್ಟು ಏಕೀಕರಣದ ತತ್ವ, ಪ್ರಿನ್ಸಿಪಲ್ ಆಫ್ ಇಂಟಿಗ್ರೇಷನ್. ವಿಕಾಸ ಏನಾಗ್ಬೋದು, ದೇಹದ, ಮನಸ್ಸಿನ, ಭಾವದ, ಸಾಮಾಜಿಕ ಅಂಶಗಳ ಏಕೀಕರಣದ ಫಲ ಆಗಿರ್ತದೆ. ಫಾರ್ ಎಕ್ಸಾಂಪಲ್, ಕ್ರೀಡೆಗಳಲ್ಲಿ ದೈಹಿಕ, ಮಾನಸಿಕ ಮತ್ತು ಸಾಮಾಜಿಕ ಸಾಮರ್ಥ್ಯಗಳು ಒಂದೇ ಸಮಯದಲ್ಲಿ ಬೆಳೆಯುತ್ತವೆ. ಮಕ್ಕಳು ಆಟ ಆಡಬೇಕಾದ್ರೆ ಬರೀ ದೈಹಿಕವಷ್ಟೇ ಅವ್ರು ಏನಾಗಲ್ಲ, ಡೆವಲಪ್ಮೆಂಟ್ ಆಗಲ್ಲ ರೀ, ಅದರ ಜೊತೆಗೆ ಅವರು ಮಾನಸಿಕವಾಗಿಯೂ ಮತ್ತು ಸಾಮಾಜಿಕವಾಗಿಯೂ ಆ ಸಾಮರ್ಥ್ಯಗಳೂ ಇಲ್ಲಿ ಬೆಳೀತಾವೆ. ಹೌದಾ? ಹಾಗಾಗಿ ಇದಕ್ಕೆ ಏನಂತೇಳಿ ಕರಿತೀವಿ, ಏಕೀಕರಣದ ತತ್ವ ವಿಕಾಸವು ಪಾಲಿಸ್ತದೆ ಅಂತೇಳಿ ಅನ್ಕೋತೀವಿ. ನೆಕ್ಸ್ಟು ಪರಸ್ಪರ ಸಂಬಂಧಿತ ತತ್ವ ರೀ, ಪರಸ್ಪರ ಸಂಬಂಧದ ತತ್ವ, ಪ್ರಿನ್ಸಿಪಲ್ ಆಫ್ ಇಂಟರ್ ರಿಲೇಷನ್. ವಿಕಾಸದ ವಿವಿಧ ಆಯಾಮಗಳು ಪರಸ್ಪರ ಅವಲಂಬಿತವಾಗಿದೆ. ಫಾರ್ ಎಕ್ಸಾಂಪಲ್, ಭಾವನಾತ್ಮಕ ಸ್ಥೈರ್ಯ ಇಲ್ಲದೆ ಮಗು ಬೌದ್ಧಿಕವಾಗಿ ಕೂಡ ಹಿಂದುಳಿಯಬಹುದು.
ಹೌದಾ? ಇನ್ನು ನೋಡ್ರಿ, ಮಗು ಭಾವನಾತ್ಮಕವಾಗಿ ಸ್ಥೈರ್ಯವಾಗಿಲ್ಲದಿದ್ರೆ ಅವನು ಬೌದ್ಧಿಕವಾಗಿಯೂ ಅಥವಾ ಜ್ಞಾನಾತ್ಮಕವಾಗಿಯೂ ಹಿಂದೆ ಉಳಿಬಹುದು. ಅದೇ ಅಲ್ಲದೆ ಮಗು ಈಗ ಫಾರ್ ಎಕ್ಸಾಂಪಲ್ ಈಗ ನೀವೇ ನೋಡ್ರಿ, ನಾವು ಫಿಸಿಕಲಿ ವೀಕ್ ಇದ್ದೀವಿ ಅಂದ್ರೆ ನಮ್ಮದು ಬೇರೆ ಒಂದು ಅಂಶಗಳನ್ನು ಏನಾಗ್ಬೋದು, ನಾವು ಅದರೊಳಗೆ ವೀಕತೆ ಕಾಣಕ್ಕೆ ಸ್ಟಾರ್ಟ್ ಆಗ್ಬೋದು ರೀ. ಹೌದಾ? ಹಾಗಾಗಿ ಇವೆಲ್ಲ ಪರಸ್ಪರ ಸಂಬಂಧವನ್ನು ಒಳಗೊಂಡವ್ರಿ. ನೆಕ್ಸ್ಟು 9ನೇದು ರೀ, ಅನುವಂಶಿತೆ ಮತ್ತು ಪರಿಸರದ ತತ್ವ. ಇದ್ರ ಬಗ್ಗೆ ನಾವು ಭಾಳ ಡೀಟೇಲಾಗಿ ಇದ್ರ ಬಗ್ಗೆ ನೋಡ್ತೀವಿ ರೀ. ಅನುವಂಶಿತೆ ಮತ್ತು ಪರಿಸರದ ತತ್ವ ಅಥವಾ ಪ್ರಿನ್ಸಿಪಲ್ ಆಫ್ ಹೆರಿಡಿಟಿ ಆ್ಯಂಡ್ ಎನ್ವೈರ್ಮೆಂಟ್ ನೆಕ್ಸ್ಟ್ ಲೆಸನ್ ಒಳಗೆ ಭಾಳ ಡೀಟೇಲಾಗಿ ನೋಡ್ತೀವಿ ರೀ ನಾವು ಇದನ್ನು. ಮಗುವಿನ ವಿಕಾಸದಲ್ಲಿ ಜನ್ಯತೆಯ ಜೊತೆಗೆ ಪರಿಸರ ಎರಡೂ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಪರಿಸರ ಮತ್ತು ಅನುವಂಶಿತೆ ಇವೆರಡೂ ಭಾಳ ಪ್ರಮುಖವಾದ ಪಾತ್ರವನ್ನು ಮಗುವಿನ ವಿಕಾಸದೊಳಗೆ ವಹಿಸ್ತವ್ರಿ. ಪ್ರತಿಭೆಯ ಒಂದು ಭಾಗ ಅನುವಂಶಿಕ, ಆದರೆ ಅದನ್ನು ಬೆಳೆಸುವುದು ಪರಿಸರದ ಸಹಕಾರದಿಂದ. ಈಗ ನೋಡಿರಿ, ನಾವು ಸಣ್ಣವರಿರಬೇಕಾದ್ರೆ ಒಂದು ಗಿಳಿ ಕಥೆಯನ್ನು ಕೇಳಿದಿರಿ. ಗಿಳಿ ತನ್ನ ಮರಿಗಳು ಎರಡೂ ಮರಿಗಳು ಬೇರೆ ಬೇರೆ ಆಗಿಬಿಡ್ತಾವೆ. ಒಂದು ಏನಾಗ್ತದೆ, ಸಾಧು ಕಡೆ ಬೆಳೀತದೆ, ಇನ್ನೊಂದು ಏನಾಗ್ತದೆ, ಕಳ್ಳರು ಡಕಾಯಿತರ ಕಡೆ ಬೆಳೀತದೆ. ಅದರ ಹಾವಭಾವ, ಅದರ ಭಾಷೆನೇ ಬೇರೆ ಆಗ್ತದೆ. ಸಾಧುವಿನ ಕಡೆ ಬೆಳೆದಂಥ ಗಿಳಿಯ ಹಾವಭಾವ ಮತ್ತು ಅದರ ಇದನ್ನು ಬೇರೆ ಆಗ್ತವೆ. ಅದೇ ರೀ ಇದು. ಸೊ ಹಾಗಾಗಿ ಅನುವಂಶಿಕತೆ ಜೊತೆಗೆ ಪರಿಸರ ನಮ್ಮ ಮೇಲೆ ಭಾಳಷ್ಟು ಪ್ರಭಾವವನ್ನು ಬೀಳ್ತದೆ ನಮ್ಮ ವಿಕಾಸದೊಳಗೆ, ನಮ್ಮ ಡೆವಲಪ್ಮೆಂಟ್ ಒಳಗೆ. ಹೌದಾ? ನೆಕ್ಸ್ಟ್ ಬರ್ರಿ, ಪಕ್ವತೆ ಮತ್ತು ಕಲಿಕೆಯ ತತ್ವ. ಪಕ್ವತೆ ಮತ್ತು ಕಲಿಕೆಯ ತತ್ವ ಅಥವಾ ಪ್ರಿನ್ಸಿಪಲ್ ಆಫ್ ಮ್ಯಾಚುರೇಷನ್ ಆ್ಯಂಡ್ ದಿ ಲರ್ನಿಂಗ್. ವಿಕಾಸ ಏನು? ಪಕ್ವತೆ, ನ್ಯಾಚುರಲ್ ಗ್ರೋತ್ ಆ್ಯಂಡ್ ದಿ ಕಲಿಕೆ, ಎಕ್ಸ್ಪೀರಿಯನ್ಸ್ ಎರಡರ ಮೇಲೂ ಅವಲಂಬಿತ. ವಿಕಾಸ ಯಾವಾಗಲೂ ನ್ಯಾಚುರಲ್ ಗ್ರೋತ್ ಮತ್ತು ಎಕ್ಸ್ಪೀರಿಯನ್ಸ್ ಮೇಲೆ ಅವಲಂಬಿತವಾಗಿರ್ತದೆ. ಫಾರ್ ಎಕ್ಸಾಂಪಲ್, ಮಗು ಮಾತನಾಡಲು ಮೊದಲಿಗೆ ಮೆದುಳಿನ ಪಕ್ವತೆ ಬೇಕು ರೀ, ನಂತರ ಕಲಿಕೆಯ ಮೂಲಕ ಭಾಷಾ ವಿಕಾಸ ಆಗ್ತದೆ. ಮಗು ಮಾತನಾಡೋದು ಡೈರೆಕ್ಟಾಗಿ ಮಗು ಮಾತಾಡ್ಬಿಡ್ತದೇನು ರೀ? ಹುಟ್ಟಿದ ಮಗು ಮಾತಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ? ಇಲ್ಲಲ್ಲ. ಅದೇನು ಮಾಡ್ತದೆ, ಫಸ್ಟ್ ಮೆದುಳಿನ ಬೆಳವಣಿಗೆ ಆಗಿ ಅದು ಪಕ್ವ ಆಗಬೇಕು. ನಂತರ ಭಾಷೆಯ ಕಲಿಕೆ ಆಗಬೇಕು. ಆಮೇಲೆ ಅವ್ನು ಮಾತಾಡೋಕ್ಕೆ ಸ್ಟಾರ್ಟ್ ಆಗ್ತದೆ ರೀ. ಹೌದಾ? ಹಾಗಾಗಿ ಹುಟ್ಟಿದ ಮಗು ಮಾತಾಡ್ರಿ, ಮೊದಲು ಅದು ಏನು ಮಾಡ್ತದೆ, ತನ್ನ ಮೆದುಳನ್ನು ಬೆಳವಣಿಗೆ ಆಗಕ್ಕೆ ಬಿಡ್ತದೆ. ಆಮೇಲೆ ಅದು ಅನುಕರಣೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತದೆ, ಕಲಿತಿರ್ತದೆ ಅದು ಭಾಷೆಯನ್ನು. ಹೌದಾ? ನೆಕ್ಸ್ಟ್ ಬರ್ರಿ, ಅಂತಾರಾಷ್ಟ್ರೀಯ ಕ್ರಮಬದ್ಧತೆಯ ತತ್ವ ಅಥವಾ ಪ್ರಿನ್ಸಿಪಲ್ ಆಫ್ ಪ್ರಿಡಿಕ್ಟಬಿಲಿಟಿ ಆರ್ ಯೂನಿಫಾರ್ಮ್ ಪ್ಯಾಟರ್ನ್. ವಿಕಾಸ ಅನ್ನೋದೇನು ರೀ, ನಿಶ್ಚಿತ ಹಂತಗಳಲ್ಲಿ ನಡೀತದೆ. ಅದನ್ನು ಪೂರ್ವಾನುಮಾನಿಸಬಹುದಾಗಿದೆ. ಏನು? ಎಲ್ಲ ಮಕ್ಕಳು ಹತ್ತುವುದು, ನಡೆಯುವುದು, ಓಡುವುದು ಕ್ರಮದಲ್ಲಿ ಬೆಳೀತಾರೆ. ಆದರೆ ಸಮಯ ವ್ಯತ್ಯಾಸ ಇರ್ಬೋದು ರೀ. ನೋಡಿರಿ, ಎಲ್ಲ ಮಕ್ಕಳುಗಳು ಹತ್ತುವುದು ಫಸ್ಟ್ ಅಂದರೆ ಏಳುವುದು, ಕುಳಿತುಕೊಳ್ಳುವುದು, ಏಳುವುದು, ನಡೆಯುವುದು, ಆಮೇಲೆ ಓಡುವುದನ್ನು ಮಾಡ್ತಾವ್ರಿ. ಈ ಕ್ರಮದಾಗ ಬೆಳೀತಾವೆ. ಸಮಯದಲ್ಲಿ ವ್ಯತ್ಯಾಸ ಆಗ್ಬೋದು, ಒಬ್ಬರು ಜಲ್ದಿ ಆಗ್ಬೋದು, ಒಬ್ಬರು ಲೇಟಾಗಿ ಹೋಗ್ಬೋದು. ಅದು ಸಮಯದಲ್ಲಿ ಆಗೋ ವ್ಯತ್ಯಾಸ ರೀ. ಬೇರೆದೇನೂ ಅಲ್ಲ. ಸಮಯದಲ್ಲಿ ವ್ಯತ್ಯಾಸ ಅಂದರೆ ಏನು? ಒಬ್ಬರು ಜಲ್ದಿ ಆಗ್ಬೋದು, ಒಬ್ಬರು ಲೇಟ್ ಮಾಡಾಗ್ಬೋದು, ಒಬ್ಬರಲ್ಲಿ ಲೇಟಾಗಿ ಆಗ್ಬೋದು ಅದು. ಬಟ್ ಇದನ್ನು ಫಾಲೋ ಮಾಡ್ತಾರೆ. ಹೌದಾ? ಇದೇನಿದು? ಯೂನಿಫಾರ್ಮ್ ಪ್ಯಾಟರ್ನ್ ರೀ ಇದು. ಪ್ರಿನ್ಸಿಪಲ್ ಆಫ್ ಯೂನಿಫಾರ್ಮ್ ಪ್ಯಾಟರ್ನ್. 12ನೇದು ಬರ್ರಿ, ಸಾಮಾಜೀಕರಣದ ತತ್ವ, ಪ್ರಿನ್ಸಿಪಲ್ ಆಫ್ ಸೋಷಲೈಜೇಷನ್. ವಿಕಾಸವು ಸಾಮಾಜಿಕ ಸಂಬಂಧಗಳಿಂದ ಏನಾಗುತ್ತದೆ, ಪ್ರೇರಿತವಾಗಿರ್ತದೆ ರೀ. ಅಂದರೆ ಏನು? ಸಾಮಾಜೀಕರಣ ಅಥವಾ ಸಾಮಾಜಿಕ ತತ್ವ ಅಂದರೆ ಏನು ರೀ? ಮಗು ನಾವು ಯಾವ ರೀತಿಯಾಗಿ ಸಮಾಜದೊಳಗೆ ಬೆರಿಬೇಕು ಅನ್ನೋದು ರೀ. ನೋಡಿರಿ, ನಾವೇನು ಮಾಡ್ತೀವಿ, ಶಾಲೆಯಿಂದ ಕಲಿತೀವಿ, ಕುಟುಂಬದಿಂದ ಕಲಿತೀವಿ, ಸ್ನೇಹಿತರಿಂದ. ಮಗು ಸಂಸ್ಕಾರ, ನೈತಿಕತೆ, ಸಹಕಾರವನ್ನು ಏನು ಮಾಡ್ತದೆ, ಕಲಿತದೆ ರೀ. ಶಾಲೆ, ಕುಟುಂಬ ಮತ್ತು ಸ್ನೇಹಿತರಿಂದ ಏನು ಮಾಡ್ತದೆ, ಮಗು ಸಂಸ್ಕಾರ, ನೈತಿಕತೆ, ಸಹಕಾರವನ್ನು ಕಲಿತದೆ. ಹಾಗಾಗಿ ಇದು ವಿಕಾಸ ಅನ್ನೋದೇನು ರೀ, ಸಾಮಾಜೀಕರಣದ ತತ್ವ ರೀ, ಪ್ರಿನ್ಸಿಪಲ್ ಆಫ್ ಸೋಷಲೈಜೇಷನ್ ಇದು. ಇದನ್ನು ನಾವು ಸಂಕ್ಷಿಪ್ತವಾಗಿ ನೆನಪಿಡಲು ಒಂದು ಸೂತ್ರ ಮಾಡ್ಕೊಂಡಿದ್ದೀವಿ ನೋಡಿರಿ. ನಿಸಾಕ್ರಮ ತಲೆ ಕೇಂದ್ರ ವೈ ಏಕೀಪರ ಅನುಪಕ ಅಂತ ಸಾಮ. ಅಂದ್ರೆ ನಿರಂತರ, ಸಾಮಾನ್ಯದಿಂದ ನಿರ್ದಿಷ್ಟ, ಕ್ರಮಬದ್ಧತೆ, ತಲೆ ಮೇಲಿಂದ ಪಾದದತ್ತ, ಕೇಂದ್ರದಿಂದ ಬಾಹ್ಯ, ವೈಯಕ್ತಿಕ ವ್ಯತ್ಯಾಸ, ಏಕೀಕರಣ, ಪರಸ್ಪರ ಸಂಬಂಧ, ಅನುವಂಶಿತೆ, ಪರಿಸರ, ಪಕ್ವತೆ ಮತ್ತು ಕಲಿಕೆ, ಅಂತಾರಾಷ್ಟ್ರೀಯ ಅಥವಾ ಅಂತರ್ಸಂಬಂಧ ಕ್ರಮ ಮತ್ತು ಸಾಮಾಜೀಕರಣ. ಇವು ಒಂದು ವಿಕಾಸದ ತತ್ವಗಳು. ಈಗ ಬರ್ರಿ, ವಿಕಾಸದ ಹಂತಗಳು ರೀ. ಇದ್ರ ಮೇಲಿಂದ್ರೂ ಭಾಳಷ್ಟು ಕ್ವಶನ್ ಕೇಳ್ತಾರೆ ರೀ. ಪ್ಲೀಸ್ ಇದನ್ನು ನೀವು ಲಕ್ಷ್ಯ ಕೊಟ್ಟು ಕೇಳಿರಿ. ಇದ್ರ ಮೇಲಿಂದ್ರೂ ಸಾಕಷ್ಟು ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆಗಳು ಇದೆ ರೀ. ಏನು? ಮೊದಲನೇದಾಗಿ ನಾವು ನೋಡುವಂಥದ್ದೇನು,
ಪ್ರಸವ ಪೂರ್ವ ಹಂತ ಅಥವಾ ಪ್ರೀ ನೆಟಲ್ ಪೀರಿಯಡ್ ಅಂತೇಳಿ ಕರಿತೀವಿ ಇದನ್ನು. ಇದು ಅಪ್ರಾಕ್ಸಿಮೇಟ್ಲಿ ಒಂದು 40 ವಾರಗಳು ಇರ್ಬೋದು ರೀ, ಅಥವಾ 280 ದಿನಗಳು ಇರ್ಬೋದು ರೀ, ಅಥವಾ 9 ತಿಂಗಳು 10 ದಿನಗಳು ಆಗಿರ್ಬೋದು ರೀ. ಮತ್ತು ಪ್ರಸವ ಪೂರ್ವ ಹಂತ ಅಥವಾ ಪ್ರೀ ನೆಟಲ್ ಪೀರಿಯಡ್ ಇದು ಏನಾಗಿರ್ತದೆ, ಗರ್ಭಧಾರಣೆಯಿಂದ ಜನನದವರೆಗೂ ಇರ್ತದೆ ರೀ. ಇದು ಏನದು 9 ತಿಂಗಳು ಅಪ್ರಾಕ್ಸಿಮೇಟ್ಲಿ 9ರಿಂದ 10 ದಿನ ಅಂತೇಳಿ ಏನು ಕರಿತಿಲ್ಲ, ಆಸ್ಪಾಸಿನಲ್ಲಿ ಆ ಒಂದು ಪೀರಿಯಡನ್ನು ನಾವೇನಂತೇಳಿ ಕರಿತೀವಿ, ಪ್ರಸವ ಪೂರ್ವ ಹಂತ ಅಂತೇಳಿ ಕರಿತೀವಿ. ಇಲ್ಲಿ ಮಗುವಿನ ಬೆಳವಣಿಗೆ ಬಹಳ ತೀವ್ರಗತಿಯಲ್ಲಿ ಅಥವಾ ಶೀಘ್ರಗತಿಯಲ್ಲಿ ಆಗುತ್ತಿರ್ತದೆ ರೀ. ಇದಾದಮೇಲೆ ಬರುವಂಥದ್ದು ಯಾವುದು, ಹಸುಳೆತನ. ಹಸುಳೆತನ ಅಥವಾ ಇನ್ಫೆನ್ಸಿ ಒಂದು ವೇಳೆ ಇದು ವರ್ಷದೊಳಗೆ ಬಂತಂದ್ರೆ 0ದಿಂದ 2 ವರ್ಷಗಳವರೆಗಿನ ಒಂದು ಕಾಲಘಟ್ಟ ರೀ, ಅಥವಾ ಹುಟ್ಟಿದಿಂದ 2 ವರ್ಷಗಳದ ಒಂದು ಏನಿದೆ ಇರ್ತದಲ್ಲ ಅದನ್ನು ನಾವೇನಂತೇಳಿ ಕರಿತೀವಿ, ಒಂದು ಕಾಲಾವಧಿಯನ್ನು ನಾವೇನಂತೇಳಿ ಕರಿತೀವಿ ರೀ, ಹಸುಳೆತನ ಅಥವಾ ಇನ್ಫೆನ್ಸಿ ಅಂತೇಳಿ ಕರಿತೀವಿ ರೀ. ಹೌದಾ, ಇನ್ಫೆನ್ಸಿ ಅಂತೇಳಿ ಕರಿತೀವಿ. ಹೌದಾ, ನೆಕ್ಸ್ಟು ಬರ್ರಿ, ಇದನ್ನು ಒಂದು ಸಲ ನೋಡ್ಕೊಂಡು ಬಿಡ್ರಿ, ಇದೇನಂತೇಳಿ. ಏನು ನೋಡ್ರಿ, ಇದು ಏನು, ಇದರ ಅರ್ಥ ಏನು, 0ದಿಂದ 2 ವಾರಗಳಷ್ಟೇ ಇದು ಏನು, 0ದಿಂದ ಒಂದು 2 ವಾರಗಳಷ್ಟೇ ಇರುವಂಥ ಹುಡ್ದಾಗಿಂದ ಇದು 2 ವಾರ ಇತ್ತಂದರೆ ಇದಕ್ಕೆ ನಾವೇನಂತೇಳಿ ಕರಿತೀವಿ ರೀ, ಶೈಶವ ಕಾಲಘಟ್ಟ ಅಂತೇಳಿ ಕರಿತೀವಿ. ಇದು ಇಂಪಾರ್ಟೆಂಟು, ಅದಕ್ಕೆ ನಾನು ನಿಮಗೆ ಹೇಳೀನಿ ರೀ. ಇದನ್ನು ಎಕ್ಸಾಮ್ ಒಳಗೆ ಕೇಳುವಂಥ ಸಾಧ್ಯತೆಗಳು ಇರ್ತಾವೆ ರೀ. ಅದನ್ನು ಬಿಟ್ಟರೆ ನೆಕ್ಸ್ಟ್ ಬರುವಂಥದ್ದು ಬಾಲ್ಯ ರೀ, ಚೈಲ್ಡ್ಹುಡ್ 2ರಿಂದ 12 ವರ್ಷಗಳು ಬರ್ತಾವೆ ರೀ. ಬಾಲ್ಯದೊಳಗೆ ಮತ್ತು 2 ವಿಧಗಳು ಬರ್ತಾವೆ ರೀ, ಅಥವಾ ಚೈಲ್ಡ್ಹುಡ್ ಒಳಗೆ ಮತ್ತು 2 ವಿಧಗಳು ಬರ್ತಾವೆ ರೀ. ಹೌದಾ, ಈ ಬಾಲ್ಯದೊಳಗೆ ಮತ್ತು 2 ವಿಧಗಳು, ಒಂದು ಪೂರ್ವ ಬಾಲ್ಯ ಅಥವಾ ಅರ್ಲಿ ಚೈಲ್ಡ್ಹುಡ್ 2ರಿಂದ 6 ವರ್ಷಗಳು ರೀ. ಹೌದಾ, ಮತ್ತು ಇನ್ನೊಂದು ಉತ್ತರ ಬಾಲ್ಯ ಅಥವಾ ಲೇಟರ್ ಚೈಲ್ಡ್ಹುಡ್, ಇದು 6ರಿಂದ 12 ವರ್ಷಗಳು ಇರ್ತಾವೆ ರೀ. ಆಮೇಲೆ ಬರುವಂಥದ್ದು ತಾರುಣ್ಯ ಅಥವಾ ಕಿಶೋರಾವಸ್ಥೆ ಅಥವಾ ಅಡೋಲ್ಸನ್ಸ್ 12ರಿಂದ 18 ವರ್ಷಗಳು. ನೋಡಿರಿ, ನಮಗೆ ಎಕ್ಸಾಮ್ ಒಳಗೆ ಕೇಳುವಂಥದ್ದೇನು, 8ನೇ ತರಗತಿ ವಿದ್ಯಾರ್ಥಿಗಳವರೆಗೆ ಅಷ್ಟೇ ನಮಗೇನು ಕೇಳ್ತಾನೋ ಇಲ್ಲಿ ನಮಗೆ ಎಕ್ಸಾಮ್ ಒಳಗೆ ಪ್ರಶ್ನೆಗಳು ಕೇಳ್ತಾನೆ ರೀ. ಇದಕ್ಕೂ ಮೀರಿ ನಿಮಗೆ ಬೇಕಾದ್ರೆ ನಾನು ಕೊಡಬಲ್ಲೆ, ಆದರೆ ಇದರ ಮೇಲೇನೂ ನಾವು ಕಲಿಬೇಕಾಗಿದೆ. ಏನು, ಪ್ರಸವ ಪೂರ್ವ ಹಂತದಿಂದ ನಾವು ತಾರುಣ್ಯ ವ್ಯವಸ್ಥೆ ಅಥವಾ ಕಿಶೋರ ವ್ಯವಸ್ಥೆಯವರೆಗಿನ ಮಕ್ಕಳನ್ನು ದೃಷ್ಟಿಕೋನದಲ್ಲಿ ಇಟ್ಕೊಂಡು ನಾವೇನು ಮಾಡ್ತೀವಿ, ಇಲ್ಲಿ ಅಧ್ಯಯನವನ್ನು ಮಾಡ್ತೀವಿ. ಅದನ್ನು ಆದಮೇಲೂ ಮತ್ತೆ ಬರ್ತದೆ ರೀ, ನಿಮಗೆ ಬೇಕಾದ್ರೆ ಅದನ್ನು ನೀವು ಏನು ಮಾಡ್ಬೋದು, ಆ ಟೈಮ್ ಪೀರಿಯಡನ್ನು ಬೇಕಾದ್ರೆ ನೀವು ತಗೋರಿ. ಏನು, ಯಾವುದು ಹೇಳ್ರಿ, ತಾರುಣ್ಯ ವ್ಯವಸ್ಥೆ ಆದಮೇಲೆ ಬರುವಂಥದ್ದೇನು, ವಯಸ್ಕತನ 18ರಿಂದ ಒಂದು 40 ವರ್ಷಗಳು ಇರ್ತಾವೆ ರೀ. ಮಧ್ಯಮ ವಯಸ್ಸು 40ರಿಂದ 60 ವರ್ಷ ರೀ. ವೃದ್ಧಾಪ್ಯ 60 ವರ್ಷದಿಂದ ಸಾಯುವರೆಗೂ ಏನು ವಯಸ್ಸಿರ್ತಲ್ಲ ಅದನ್ನು ನಾವು ವೃದ್ಧಾಪ್ಯ ಅಂತೇಳಿ ಕರಿತೀವಿ ರೀ. ಇವು 3 ನೀವು ಬೇಕಾದ್ರೆ ಬರ್ಕೋರಿ, ಅದು ನಿಮಗೆ ಹೆಲ್ಪ್ ಆದರೂ ಆಗ್ಬೋದು. ಹೌದಾ, ಆದ್ರೆ ಯುವಕರು ಮಾತ್ರ ಭಾಳ ಇಂಪಾರ್ಟೆಂಟ್ ರೀ. ಪ್ರಸವ ಪೂರ್ವ ಹಂತ ಎಲ್ಲಿಂದ್ರೆ ರೀ, ಗರ್ಭಧಾರಣೆ ಅಂತ ಹಿಡಿದು ಜನನದವರೆಗೆ ಇರ್ತಕ್ಕಂಥ ಒಂದು ಪೀರಿಯಡನ್ನು ನಾವೇನಂತೇಳಿ ಕರಿತೀವಿ, ಪ್ರಸವ ಪೂರ್ವ ಹಂತ ಅಂತೇಳಿ ಕರಿತೀವಿ. ಹಸುಳೆ ಅಥವಾ ಇನ್ಫೆನ್ಸಿ ಏನು 0ದಿಂದ 2 ವರ್ಷ ಇರ್ತದೆ ರೀ. ಬಾಲ್ಯ ಏನಾಗಿರ್ತದೆ ಅಂದ್ರೆ ಒಂದು 2ರಿಂದ 12 ವರ್ಷಗಳು ಇರ್ತಾವೆ ರೀ. ಹೌದಾ, ಅದನ್ನು ಮತ್ತು ನಾವು 2 ವಿಧದಾಗ ಡಿವೈಡ್ ಮಾಡ್ತೀವಿ ರೀ. ಒಂದು ಪೂರ್ವ ಬಾಲ್ಯ, ಇನ್ನೊಂದು ಉತ್ತರ ಬಾಲ್ಯ. ಪೂರ್ವ ಬಾಲ್ಯ 2ರಿಂದ 6 ವರ್ಷ ಇರ್ತದೆ ರೀ. ಉತ್ತರ ಬಾಲ್ಯ 6ರಿಂದ 12 ವರ್ಷಗಳು ಇರ್ತಾವೆ ರೀ. ತಾರುಣ್ಯ ಅಥವಾ ಕಿಶೋರಾವಸ್ಥೆ ಅಥವಾ ಅಡೋಲ್ಸನ್ಸ್ ಏನಿರ್ತದೆ ಅಂದ್ರೆ 12ರಿಂದ 18 ವರ್ಷಗಳು ಇರ್ತಾವೆ ರೀ. ಆಮೇಲೆ ಬರುವಂಥದ್ದೇನು, ನೆಕ್ಸ್ಟು ವಯಸ್ಕತನ, ಅದು 18ರಿಂದ 40 ವರ್ಷ. ಮಧ್ಯಮ ವಯಸ್ಸು 40ರಿಂದ 60 ವರ್ಷ. ವೃದ್ಧಾಪ್ಯ 60ರಿಂದ ಒಂದು ವೇಳೆ ನಾವು ಬದುಕುಳಿದ್ರೆ ಸಾಯುವವರೆಗೂ ಇರ್ತದೆ ರೀ. ಹೌದಾ, ಇದು ಏನು, ಒಂದು ವಿಕಾಸದ ಹಂತಗಳು. ಈಗ ಬರ್ರಿ ಇದರ ಮೇಲೆ ಕೇಳುವಂಥ ಪ್ರಶ್ನೆಗಳು ನೋಡಿರಿ. ನಾವೇನು ಮಾಡೋಣ ಈಗ ನೋಡಿರಿ, ಇದ್ರೊಳಗೆ ಇನ್ನೊಂದು ನಾವು ಕಲ್ತ್ಕೋಬೇಕಾಗಿರೋದು ಏನಂದ್ರೆ ಭಾಳ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ, ಇಲ್ಲಿ ಭಾಳ ಯೋಗವಾಗಿ ಬೆಳೆಯುವಂಥ ಹಂತ ಯಾವುದಂತೇಳಿ ಒಂದು ಕ್ವಶನ್ ಕೇಳ್ತಾರೆ. ಬೆಳವಣಿಗೆ ಯಾವ ಹಂತದಲ್ಲಿ ಭಾಳ ವೇಗವಾಗಿರ್ತದೆ ಅಂತೇಳಿ ಕೇಳಿದಾಗ, ಒಂದು ವೇಳೆ ನಮ್ಮ ಆಪ್ಷನ್ಸ್ ಒಳಗೆ ಒಂದು ವೇಳೆ ನಮ್ಮ ಆಪ್ಷನ್ಸ್ ಒಳಗೆ
ಪ್ರಸವ ಪೂರ್ವ ಹಂತ ಇರಲಿಲ್ಲ, ಅದನ್ನು ಬಿಟ್ಟು ಹಸುಳೆತನ, ಬಾಲ್ಯ, ತಾರುಣ್ಯಾವಸ್ಥೆ ಅಥವಾ ಮತ್ತೇನೋ ಕೊಟ್ಬಿಟ್ರಂದ್ರೆ ನಮಗೆ ಇಲ್ಲಿ ಆನ್ಸರ್ ಏನಾಗ್ತದಂದ್ರೆ ಹಸುಳೆತನ ಬರ್ತದೆ ರೀ. ಹಸುಳೆತನ ಬರ್ತದೆ, ಇನ್ಫೆನ್ಸಿ ಬರ್ತದೆ. ಒಂದು ವೇಳೆ ಹಸುಳೆತನ ಇದ್ದು, ಪ್ರಸವ ಪೂರ್ವ ಹಂತ ಇದ್ದು, ಬಾಲ್ಯ ಮತ್ತು ತಾರುಣ್ಯ ವ್ಯವಸ್ಥೆ ಇತ್ತು ಆಪ್ಷನ್ಸ್ ಒಳಗಂದ್ರೆ ಪ್ರಸವ ಪೂರ್ವ ಬರ್ತದೆ ರೀ ಆ್ಯಸ್ ಎ ಆಪ್ಷನ್ಸ್ ಏನು ಆನ್ಸರ್ ಆಗಿ. ಸೊ ಇದು ಇದರ ಮೇಲೆ ಕೇಳುವಂಥ ಒಂದು ಪ್ರಶ್ನೆಗಳು ಹಸುಳೆತನ ಮೇಲೆ. ಹೌದಾ? ಈಗ ಬರ್ರಿ ನೆಕ್ಸ್ಟು ಏನಂದ್ರೆ ಈಗ ಬರುವಂಥದ್ದು ಏನಂದ್ರೆ ಜಾಸ್ತಿ ಕ್ವಶನ್ ಕೇಳುವಂಥ ಹಂತ ಯಾವುದಂದ್ರೆ ನಮಗೆ ಭಾಳಷ್ಟು ಕ್ವಶನ್ಗಳು ಕೇಳುವಂಥದ್ದು ಬಾಲ್ಯದ ಮೇಲೆ. ಬಾಲ್ಯವನ್ನು ನಾವು ಎರಡು ವಿಧವಾಗಿ ಡಿವೈಡ್ ಮಾಡ್ತೀವಿ. ಒಂದು ಪೂರ್ವ ಬಾಲ್ಯ, ಇನ್ನೊಂದು ಉತ್ತರ ಬಾಲ್ಯ ಅಂತೇಳಿ. ಹೌದಾ? ಸೊ ಪೂರ್ವ ಬಾಲ್ಯ 2ರಿಂದ 6 ವರ್ಷದೊಳಗೂ ಅದರಿಗೂ ಇರ್ತದೆ ರೀ. ಇದು ಕ್ರೋಢೀಕರಣದ ಹಂತವಾಗಿರ್ತದೆ ರೀ. ಶಾಲಾ ಪೂರ್ವ ಹಂತ ಅಂತಲೂ ಕರೀತಾರೆ ಇದನ್ನು. ಯಾಕಂದರೆ ಇಲ್ಲಿ ಮಕ್ಕಳು ಶಾಲೆಗೆ ಹೋಗ್ತಿರಲ್ಲ, ಹಾಗಾಗಿ ಇದನ್ನು ಶಾಲಾ ಪೂರ್ವ ಹಂತ ಅಂತಲೂ ಕರೀತಾರೆ. ಬೆಳವಣಿಗೆ ಇಲ್ಲಿ ಏನಾಗಿರ್ತದೆ, ಅತಿ ವೇಗವಾಗಿ ಇರ್ತದೆ. ಯಾವುದು? ಪೂರ್ವ ಬಾಲ್ಯ ವ್ಯವಸ್ಥೆ ಒಳಗೆ. ಬರೇ ಬಾಲ್ಯ ವ್ಯವಸ್ಥೆ ಇದ್ದು ಪೂರ್ವ ಉತ್ತರ ಇರಲಿಲ್ಲ ಅಂದ್ರೆ ಅಲ್ಲಿ ಬಾಲ್ಯ ಅಂತೇಳಿ ಬರ್ತದೆ. ಬಟ್ ಅಲ್ಲಿ ಬಾಲ್ಯನೇ ಇದ್ದು ಪೂರ್ವ ಬಾಲ್ಯ, ಉತ್ತರ ಬಾಲ್ಯ ಮತ್ತು ತಾರುಣ್ಯ ವ್ಯವಸ್ಥೆ ಐತಂದ್ರೆ ಪೂರ್ವ ಬಾಲ್ಯ ಬರ್ತದೆ ರೀ. ಏನು ಬೆಳವಣಿಗೆ ಯಾವ ಹಂತದಲ್ಲಿ ವೇಗವಾಗಿರ್ತದೆ ಅಂದ್ರೆ ಅದು ಯಾವುದು ರೀ? ಪೂರ್ವ ಬಾಲ್ಯ. ಈಗ ಬರ್ರಿ ದೈಹಿಕ ಬದಲಾವಣೆಗಳು ಏನಾಗ್ತಾವ ಅಥವಾ ದೈಹಿಕ ವಿಕಾಸ ಏನೇನಾಗ್ತದೆ ಪೂರ್ವ ಬಾಲ್ಯದೊಳಗೆ ನೋಡಿರಿ. ಎತ್ತರವಾಗಿ ವಾರ್ಷಿಕ ಸರಾಸರಿ ಹೆಚ್ಚಳ ಏನಾಗ್ತದೆ? 3 ಅಂಗುಲಗಳ ಆಗಕ್ಕೆ ಸ್ಟಾರ್ಟ್ ಆಗ್ತದೆ ರೀ. ಇಲ್ಲಿ 3 ಅಂಗುಲಗಳು ಆಗ್ತಾವೆ. ತೂಕ ಏನಾಗ್ತದೆ? ವಾರ್ಷಿಕವಾಗಿ 2ರಿಂದ 2.5 kg ಇರ್ತದೆ ಇಲ್ಲಿ. ಹೌದಾ? 5 ವರ್ಷದ ಕೊನೆಯಲ್ಲಿ ಹುಡುಗಿಯರು ಏನಾಗ್ತಾರೆ? ಅದೇ ವಯಸ್ಸಿನ ಹುಡುಗರಿಗಿಂತ ಕಡಿಮೆ ಎತ್ತರ ಮತ್ತು ತೂಕವನ್ನು ಹೊಂದಿರ್ತಾರೆ. 5 ವರ್ಷದ ಕೊನೆಯಲ್ಲಿ ಹುಡುಗಿಯರು ಅದೇ ವಯಸ್ಸಿನ ಅಂದರೆ 5 ವರ್ಷದ ಬಾಲಕರನ್ನ ಜೊತೆಗೆ ನಾವು ಹೋಲಿಕೆ ಮಾಡಿದಾಗ ಅವರ ಎತ್ತರ ಮತ್ತು ತೂಕ ಕಡಿಮೆ ಇರ್ತದೆ ರೀ. ಇಲ್ಲಿ ಕಾಲುಗಳ ಬೆಳವಣಿಗೆ ಭಾಳ ಶೀಘ್ರವಾಗಿರ್ತದೆ. ಯಾವುದು? ಪೂರ್ವ ಬಾಲ್ಯದೊಳಗೆ. ಮತ್ತು ಇಲ್ಲಿ ಶಿರದ ಬೆಳವಣಿಗೆ ನಿಧಾನವಾಗಿರ್ತದೆ, ದೇಹದ ಭಾಗಗಳ ಬೆಳವಣಿಗೆ ಮಧ್ಯಮವಾಗಿರ್ತದೆ. ಕಾಲುಗಳು ಭಾಳ ವೇಗವಾಗಿ ಬೆಳಿತಾವ್ರಿ. ಶಿರದ ಬೆಳವಣಿಗೆ ಏನಾಗ್ತದೆ? ನಿಧಾನವಾಗಿರ್ತದೆ. ಇತರೆ ಭಾಗಗಳ ಒಂದು ಬೆಳವಣಿಗೆ ಏನಾಗ್ತದೆ? ಮಧ್ಯಮ ಇರ್ತದೆ ರೀ. ಇದನ್ನು ನೆನಪಿಟ್ಕೋಬೇಕು ರೀ. ಯಾವುದು? ದೈಹಿಕದೊಳಗೆ. ಇಲ್ಲಿ ನೋಡಿರಿ ಗತಿಶೀಲ ಚಟುವಟಿಕೆಗಳಂದರೆ ಏನು? ಏರುವುದು, ಜಿಗಿತ, ನೆಗೆಯುವುದು, ಸುತ್ತುವುದು, ಹಗ್ಗ ಹಾರುವುದು, ಬಾಲ್ ಎಸೆಯುವುದು ಮತ್ತು ಹಿಡಿಯೋದನ್ನು ಮಗು ಇಲ್ಲಿ ಕಲಿಬಹುದು ರೀ. ಏನು? 2ರಿಂದ 6 ವರ್ಷದ ಒಂದು ಕಾಲಾವಧಿ ಒಳಗೆ. ಸ್ನಾಯುಗಳು ಶೀಘ್ರಗತಿಯಲ್ಲಿ ಬೆಳವಣಿಗೆ ಆಗ್ತಾವ್ರಿ. ಇಲ್ಲಿ ನೋಡಿರಿ ಮಗು ಕೊನೆಯಲ್ಲಿ ಸ್ವತಃ ಆಹಾರ ಸೇವನೆ ಮಾಡ್ತಾರೆ, ಸ್ವತಃ ಉಡುಗೆ ಧರಿಸುವುದನ್ನು ಮಾಡ್ತಾರೆ, ಸ್ನಾನ ಮಾಡುವುದು ಮಾಡ್ತಾರೆ, ಹಲ್ಲು ಉಜ್ಜುವುದು ಮಾಡ್ತಾರೆ, ಗೊಂಬೆಗಳ ಜೊತೆ ಆಟ ಆಡುತ್ತದೆ ರೀ ಇಲ್ಲಿ ಮಗು. ಹಾಗಾಗಿ ಇದನ್ನು ನಾವು ಏನಂತೇಳಿ ಕರಿಬೋದು? ಏಜ್ ಆಫ್ ಟಾಯ್ ಏಜ್ ಅಂತೇಳೇನು ಕರಿಬೋದು, ಅಥವಾ ಗೊಂಬೆಗಳ ಒಂದು ವಯಸ್ಸು ಅಂತೇಳೇನು ಕರಿಬೋದು. ಹೌದಾ? ಗೊಂಬೆಗಳ ಜೊತೆ ಆಟ ಆಡೋದು. ಬೆಳವಣಿಗೆ ಕೌಶಲ್ಯ ಇಲ್ಲಿ ಸಾವಕಾಶವಾಗಿ ಕಲಿತಿರ್ತಾನೆ ರೀ. ಈ ಹಂತದ ಕೊನೆಯಲ್ಲಿ ಏನಾಗ್ತದೆ? ಕೊನೆಯ ವರ್ಷದಲ್ಲಿ ಅಂದರೆ 6ನೇ ವರ್ಷ ಅಥವಾ 5ನೇ ವರ್ಷದ ಕೊನೆಯಲ್ಲಿ ಅಥವಾ 6ನೇ ವರ್ಷದ ಕೊನೆಯಲ್ಲಿ ಏನಾಗ್ತದೆ? ಹಲ್ಲುಗಳನ್ನು ಮಗು ಏನು ಮಾಡ್ತದೆ? ಕಲ್ಕೊಳ್ತದೆ ರೀ. ಹಲ್ಲು ಬೀಳೋದು ಬರ್ತದೆ ನೋಡಿರಿ. ನೀವೇನು ಮಾಡಿರಿ, ಇದನ್ನು ಓದಬೇಕಾದ್ರೆ ಒಂದು ಸಣ್ಣ ಮಗುವನ್ನು ನಿಮ್ಮ ತಲೆಯಾಗಿ ಇಟ್ಕೊರಿ, ಅಂದ್ರೆ ನೀವು ಇದು ತಿಳಿತದೆ. ಮಗು ಏನಾಗ್ತದೆ? 6 ವರ್ಷದ ಕೊನೆಯಲ್ಲಿ ಅಥವಾ 5 ವರ್ಷದ ಕೊನೆಯ ಒಂದು 6ನೇ ವರ್ಷದ ಕೊನೆಯಲ್ಲಿ ಮಗು ಏನು ಮಾಡ್ಕೋತದೆ? ಇಲ್ಲಿ ಹಲ್ಲುಗಳನ್ನು ಏನಾಗ್ತದೆ? ಉದುರ್ತಾವ್ರಿ, ಅಂದ್ರೆ ಕಳೆದುಕೊಳ್ತಾನೆ. ಆದ್ರೆ ಇಲ್ಲಿ 2 ಶಾಶ್ವತ ಹಲ್ಲುಗಳು ಮಾತ್ರ ಕಾಣಿಸ್ಕೊಳ್ತಾವ್ರಿ. ಈ ವಯಸ್ಸಿನಾಗ ಮೆದುಳಿನ 90% ಬೆಳವಣಿಗೆ ಆಗಿರ್ತದೆ ರೀ. ಎಷ್ಟು? 90% ಬೆಳವಣಿಗೆ ಇಲ್ಲಿ ಮೆದುಳಿಂದು ಆಗಿರ್ತದೆ ರೀ. ಯಾವ ಹಂತದಾಗ? ಪೂರ್ವ ಬಾಲ್ಯ ಹಂತದಾಗ. ಈಗ ಬರ್ರಿ ಬೌದ್ಧಿಕ ವಿಕಾಸ ಅಥವಾ ಜ್ಞಾನಾತ್ಮಕ ವಿಕಾಸ. ಬೌದ್ಧಿಕ ಅಥವಾ ಜ್ಞಾನಾತ್ಮಕ ವಿಕಾಸ. ಹೌದಾ? ಜ್ಞಾನಾತ್ಮಕ ವಿಕಾಸ ಬರ್ರಿ. ಇನ್ನು ನೋಡ್ರಿ ಬೌದ್ಧಿಕ ವಿಕಾಸ ಏನಾಗಿರ್ತದೆ? ಭಾಳ ಚುರುಕಾಗಿರ್ತದೆ ರೀ. ಹಾಗಾಗಿ ಮಕ್ಕಳು ಈ ಒಂದು ಇದರೊಳಗೆ ಭಾಳ ವೇಗವಾಗಿ ಭಾಷೆಯನ್ನು ಕಲಿತಾರೆ. ಹಾಗಾಗಿ ಇದನ್ನು ನಾವು ಏನಂತೇಳಿ ಕರಿತೀವಿ? ಭಾಷಾ ಬೆಳವಣಿಗೆಗೆ ಅತ್ಯಂತ ಪ್ರಸ್ತುತವಾದಂಥ ಒಂದು ಕಾಲ ಯಾವುದಂತ ಹೇಳಿ ಕರೆದ್ರೆ ಪೂರ್ವ ಬಾಲ್ಯ ಹಂತ. ಪೂರ್ವ ಬಾಲ್ಯ ಹಂತ ಏನು? ಭಾಷೆಗಳನ್ನು ಕಲೀಲಿಕ್ಕೆ ಭಾಳ ಪ್ರಸ್ತುತವಾದಂಥ ಅಥವಾ ಭಾಳ ಯೋಗ್ಯವಾದಂಥ ಸಮಯ ರೀ. ಇಲ್ಲಿ ನೋಡ್ರಿ, ಇಲ್ಲಿ 2500 ಪದಗಳ ಸಂಪತ್ತು ಈ ಹಂತದಾಗಿರ್ತದೆ. ಇಲ್ಲಿ ಮಗು ಏನು ಮಾಡ್ತದೆ? ಅಂತ್ಯದ ವೇಳೆಗೆ ಅಂದರೆ 6ನೇ ವರ್ಷದ ಒಂದು ಅಂತ್ಯದ ವೇಳೆಗೆ ಗಾತ್ರ, ಆಕಾರ, ಬಣ್ಣ ಮತ್ತು ಸಮಯ ಮತ್ತು ದೂರದ ಮುಂತಾದ ಪರಿಕಲ್ಪನೆಗಳನ್ನು ಇಲ್ಲಿ ತಿಳ್ಕೊಳ್ಳೋಕ್ಕಷ್ಟು ಪ್ರಾರಂಭ ಮಾಡ್ತಾನೆ ರೀ. ಏನು ರೀ? ಗಾತ್ರ, ಆಕಾರ, ಬಣ್ಣ,
ಸಮಯದ ಒಂದು ಪರಿಕಲ್ಪನೆ ರೀ, ಮತ್ತು ದೂರದ ಒಂದು ಪರಿಕಲ್ಪನೆಯನ್ನು ಮಗು ಏನು ಮಾಡ್ಕೋತದೆ ಇಲ್ಲಿ ತಿಳ್ಕೊಳ್ತದೆ ರೀ. ಹೌದಾ ಹೌದಾ ನೆಕ್ಸ್ಟ್ ಬರ್ರಿ. ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ಭಾಷಾ ವಿಕಾಸ ಭಾಳ ತೀವ್ರವಾಗಿರ್ತದೆ ಇದೆ. ಭಾಷಾ ಒಂದು ಕಲಿಕೆಗೆ ಯೋಗ್ಯವಾದಂಥ ಸಮಯ ಯಾವುದಂದ್ರೆ ಪೂರ್ವ ಬಾಲ್ಯಾವಸ್ಥೆ. ಇದನ್ನು ನೆನಪಿಟ್ಕೋರಿ. ಕಂಠಪಾಠದ ಮೂಲಕ ಇಲ್ಲಿ ಏನು ಮಾಡ್ತಾನೋ ಮಕ್ಕಳು ಕಲಿತಾರೆ ರೀ. ಸೃಜನಶೀಲ ವಿಕಾಸವಾಗ್ತದೆ ರೀ. ಇಲ್ಲಿ ಮಕ್ಕಳು ಮಣ್ಣಿನ ಬಟ್ಟೆಯ ಕಡ್ಡಿಗಳ ಮತ್ತು ಇಟ್ಟಿಗೆಗಳಿಂದ ಮಾದರಿಗಳನ್ನು ತಯಾರಿಸಬಲ್ಲರು. ಹಾಗಾಗಿ ಇದನ್ನು ಏನಂತೇಳಿ ಕರಿಬೋದು ರೀ, ಟಾಯ್ ಏಜ್ ಅಂತೇಳಿ ಕರಿತೀವಿ ನಾವು. ಏನಂತೇಳಿ ಕರಿತೀವಿ ಇದನ್ನು? ಟಾಯ್ ಏಜ್ ಅಂದ್ರೆ ಗೊಂಬೆಗಳೊಂದಿಗೆ ಆಡುವಂಥ ಒಂದು ಏಜ್ ಯಾವುದು ಅಥವಾ ವಯಸ್ಸು ಯಾವುದಂದ್ರೆ ಅದು ಪೂರ್ವ ಬಾಲ್ಯ ವ್ಯವಸ್ಥೆ ರೀ. ಮರಿಬೇಡ್ರಿ ಸ್ನೇಹಿತರೆ, ಇಲ್ಲಿ ಒಂದು ಕ್ವಶನು ಕೇಳುವಂಥ ಚಾನ್ಸಸ್ ಇರ್ತದೆ ರೀ. ಭಾಷೆಯನ್ನು ಕಲೀಲಿಕ್ಕೆ ಅತ್ಯಂತ ಪ್ರಸ್ತುತವಾದಂಥ ಒಂದು ವಯಸ್ಸು ಯಾವುದಂದ್ರೆ ಅದು ಪೂರ್ವ ಬಾಲ್ಯ. ಟಾಯ್ ಏಜ್ ಅಂತೇಳಿ ಯಾವುದನ್ನು ಕರಿತೀವಿ ಅಥವಾ ಗೊಂಬೆಗಳೊಂದಿಗೆ ಆಡುವಂಥ ಒಂದು ವಯಸ್ಸು ಯಾವುದಂತೇಳಿ ಕರಿತೀವಿ ಅಂದ್ರೆ ಅದು ಪೂರ್ವ ಬಾಲ್ಯ ವ್ಯವಸ್ಥೆ ರೀ, ಮರಿಬೇಡ್ರಿ. ನೆಕ್ಸ್ಟ್ ಬಂದ್ರಿ, ಸಾಮಾಜಿಕ ವಿಕಾಸದೊಳಗೆ ಏನೇನಾಗ್ತದೆ ಅಂದ್ರೆ ಮಗು ಇಲ್ಲಿ ಸ್ವತಂತ್ರವಾಗಿ ಇರೋಕ್ಕೆ ಪ್ರಾರಂಭ ಮಾಡ್ತಾನೆ ರೀ. ಲಿಂಗ ಭೇದವಿಲ್ಲದೆ ಇಲ್ಲಿ ಏನು ಮಾಡ್ತಾರೆ ಮಕ್ಕಳು ಆಟ ಆಡ್ತಾರೆ ರೀ. ಈ ಹಂತದೊಳಗೆ ಯಾವುದೇ ರೀತಿಯಾದಂಥ ಲಿಂಗ ಭೇದವಿರಲ್ಲ ರೀ, ಜೆಂಡರ್ ಡಿಸ್ಕ್ರಿಮಿನೇಷನ್ ಇರುವುದೇ ಇಲ್ಲ. ಇಲ್ಲಿ ನೋಡಿರಿ, ಈ ಹಂತದಾಗ ಮಕ್ಕಳಿಗೆ ಮಾಯಾಲೋಕದ ಕಥೆಗಳು ರೀ, ಹಾಸ್ಯದ ಕಥೆಗಳು, ಪ್ರಾಣಿಗಳ ಕಥೆಗಳಲ್ಲಿ ಬಹಳ ಏನಿರ್ತದೆ ಇವರಿಗೆ ಆಸಕ್ತಿ ಇರ್ತದೆ. ಆಟಗಳ ಮೂಲಕ ಮಗು ಏನಾಗ್ತದೆ ಸಾಮಾಜೀಕರಣಗೊಳ್ತದೆ ರೀ. ಈ ಕೊನೆಗೆ ಏನಾಗ್ತದೆ ಅಹಂ ಪ್ರವೃತ್ತಿ ಏನಾಗ್ತದೆ ಕಡಿಮೆ ಆಕೋಂತ ಹೋಗ್ತದೆ ರೀ ಮಕ್ಕಳಲ್ಲಿ. ಮಗು ತನ್ನ ಎಲ್ಲ ಕ್ರಿಯೆಗಳಿಗೂ ಸಾಮಾಜಿಕ ಒಪ್ಪಿಗೆ ಪಡೆಯಲು ಇಲ್ಲಿ ಏನು ಮಾಡ್ತಾನೋ ಅಂದ್ರೆ ಇದು ಸಾಮಾಜಿಕ ಒಪ್ಪಿಗೆ ಆಗುತ್ತೋ ಇಲ್ಲೋ ಅಂಥದನ್ನು ಕಲಿಯೋಕೆ ಸ್ಟಾರ್ಟ್ ಮಾಡ್ತಾರೆ. ಯಾವುದು ಸಮಾಜಕ್ಕೆ ಅಂದ್ರೆ ನಾವು ಕುಟುಂಬನೇ ಇರ್ಬೋದು, ಫ್ಯಾಮ್ಲಿನೇ ಇರ್ಬೋದು, ಅಲ್ಲಿ ಎಲ್ಲರಿಗೂ ಒಪ್ಪಿಗೆ ಆಗುವಂಥ ಕಾರ್ಯಗಳನ್ನು ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ ಕೊನೆಯಲ್ಲಿ. ಹೌದಾ? ಕೊನೆಯಲ್ಲಿ ಏನಾಗ್ತದೆ ಅಂದ್ರೆ ಆಕ್ರಮಣ ಪ್ರವೃತ್ತಿ, ಜಗಳ ಗಂಟಿತನ, ವಿರೋಧ ಪ್ರವೃತ್ತಿ ಇವೆಲ್ಲನೂ ಏನಾಗ್ಬೋದು ಹೆಚ್ಚಿಗೆ ಹಾಕೋಂತ ಹೋಗ್ಬೋದು ರೀ. ಎಲ್ಲಿ ಒಂದು ಪೂರ್ವ ಬಾಲ್ಯಾವಸ್ಥೆ ಒಳಗೆ. ಹಿರಿಯರ ಹಸ್ತಕ್ಷೇಪ ಏನಾದರೂ ಜಾಸ್ತಿ ಹಾಕ್ಕೊಂತ ಹೋದ್ರೆ ಮಗುವಿನಲ್ಲಿ ಹತಾಶೆಯ ಭಾವನೆ ಬೆಳೀತದೆ ರೀ. ಹಿರಿಯರ ಹಸ್ತಕ್ಷೇಪ ಕಡಿಮೆ ಇರುವಂತೆ ನಾವು ನೋಡ್ಕೋಬೇಕು ರೀ. ಯಾವುದು ಪೂರ್ವ ಬಾಲ್ಯ ವ್ಯವಸ್ಥೆ ಒಳಗೆ ಅವ್ರು ಏನು ಮಾಡ್ತಾರೋ ಮಾಡೋಕ್ಕೆ ಬಿಡಬೇಕು ಅವರಿಗೆ. ಸಂವೇಗಾತ್ಮಕ ವಿಕಾಸ ಅಥವಾ ನಾವು ಇದನ್ನು ಏನಂತೇಳಿ ಕರಿತೀವಿ ರೀ, ಸಂವೇಗಾತ್ಮಕ ವಿಕಾಸ ಅಥವಾ ಇದನ್ನು ನಾವೇನಂತೇಳಿ ಕರಿತೀವಿ ಎಮೋಷ್ನಲ್ ಡೆವಲಪ್ಮೆಂಟ್ಸ್ ಅಂತೇಳಿ ಕರಿತೀವಿ. ಸಂವೇಗವೆಂದರೆ ಒಂದು ಜೀವಿಯ ವಿಚಲಿತ ಸ್ಥಿತಿ ಅಂತೇಳಿ ಯುಂಗ್ ಅಂತೇಳಿ ಒಬ್ಬರು ಸೈಕಾಲಜಿಸ್ಟ್ ಹೇಳ್ತಾರೆ. ಸಂವೇಗಗಳು ಸರಳ ವಸ್ತುಗಳಿಗೆ ಮಾತ್ರ ಏನಾಗ್ತಾವೆ ಸಂಬಂಧಿಸಿರ್ತಾರೆ ಅಂದರೆ ಎಮೋಷನ್ಸ್. ಸಂವೇಗಗಳು ಏನಾಗಿರ್ತಾವೆ ಅಥವಾ ಎಮೋಷನ್ ಏನಾಗ್ತದೆ ತಾತ್ಕಾಲಿಕವಾಗಿರ್ತದೆ, ಇದು ಶಾಶ್ವತವಾಗಿ ಇರುವಂಥದ್ದಲ್ಲ ರೀ. ಎಮೋಷ್ನಲ್ ಭಾವನೆಗಳು ಬದಲಾಕೊಂತ ಹೋಗ್ತದೆ ರೀ. ಹೌದೋ ಇಲ್ಲೋ? ಸಂವೇಗಗಳು ಹೆಚ್ಚು ತೀವ್ರವಾಗಿರ್ತದೆ. ಈ ಹಂತದಾಗ ಮಕ್ಕಳಲ್ಲಿ ಸಂವೇಗಗಳು ಏನಾಗ್ತವೆ ಭಾಳ ವೇಗವಾಗಿ ಬರ್ತಾವೆ, ಭಾಳ ವೇಗವಾಗಿ ಹೋಗ್ತಾವೆ. ಇಲ್ಲಿ ಮಕ್ಕಳು ತಮ್ಮ ಭಾವನೆಗಳ ಮೇಲೆ ಏನಿರಲ್ಲ ನಿಯಂತ್ರಣ ಇರುವುದಿಲ್ಲ ರೀ. ಸಂವೇಗದ ಮೇಲೆ ಅಥವಾ ಭಾವನೆಗಳ ಮೇಲೆ ಮಕ್ಕಳಿಗೆ ಇಲ್ಲಿ ಏನಾಗಲ್ಲ ಯಾವುದೇ ರೀತಿಯಾದಂಥ ಕಂಟ್ರೋಲ್ ಇರಲ್ರಿ. ಅಳು ಬಂದ್ರೆ ಅಳ್ತಾರು, ಕೋಪ ಬಂದ್ರೆ ಕೋಪ ಮಾಡ್ಕೋತಾರು, ಭಯ ಆದ್ರೆ ಭಯ ಪಟ್ಕೋತಾರೆ, ಅಸೂಯೆ ಆದ್ರೆ ಅಸೂಯೆ ಮಾಡ್ತಾರೆ, ಕುತೂಹಲ ಆದ್ರೆ ಕುತೂಹಲ, ಪ್ರೀತಿ, ವಿಶ್ವಾಸ, ಹರ್ಷ ಏನಾಗುತ್ತೋ ಅದನ್ನು ವ್ಯಕ್ತಪಡಿಸ್ಬಿಡ್ತಾರೆ ರೀ. ಇಲ್ಲಿ ಯಾವುದೇ ರೀತಿಯಾದಂಥ ಅವರ ಭಾವನೆಗಳ ಮೇಲೆ ಮಕ್ಕಳಿಗೆ ಏನಿರಲಿ ಇಲ್ಲಿ ಈ ಹಂತದಾಗ ಯಾವ ಹಂತ ಪೂರ್ವ ಬಾಲ್ಯ ಹಂತದೊಳಗೆ ಮಕ್ಕಳಿಗೆ ಯುವಕರು ಯಾವುದರ ಮೇಲೇನೂ ಅಷ್ಟೊಂದು ಹತೋಟಿ ಅಥವಾ ನಿಯಂತ್ರಣ ಇರುವುದಿಲ್ಲ ರೀ. ಅದಾದಮೇಲೆ ಮುಂದೆ ಹೋಗ್ತಾ ಅವರಿಗೆ ಇದ್ರ ಮೇಲೆಲ್ಲನೂ ಏನಾಗ್ತದೆ ಅಳು ಬಂದರೂ ಒಂದೊಂದು ಸಲ ಅಳುವನ್ನು ತಡ್ಕೊಳ್ಳುವಂಥದ್ದು ಇವೆಲ್ಲನೇನು ಮುಂದೆ ಕಲ್ಕೋತಾರೆ. ಆದ್ರೆ ಪೂರ್ವ ಬಾಲ್ಯ ವ್ಯವಸ್ಥೆ ಒಳಗೆ ಅವ್ರಿಗೆ ಇರಲ್ಲ ಅನ್ನೋದನ್ನು ನಾವು ತಿಳ್ಕೊಬೇಕು. ನೆಕ್ಸ್ಟ್ ಬರುವಂಥದ್ದು ನೈತಿಕ ವಿಕಾಸ ಏನಾಗ್ತದೆ ಅಂದರೆ ಇಲ್ಲಿ ಮಕ್ಕಳು ಏನಾಗ್ತದೆ ಅಂದ್ರೆ ಏನು ನೈತಿಕ ಅಂದರೆ ಏನು ಮಾರಲ್ ಡೆವಲಪ್ಮೆಂಟ್. ಮಕ್ಕಳು ಏನು ಮಾಡ್ತಾರೆ ಇಲ್ಲಿ ಅನುಕರಣೆಯಿಂದ ಒಳ್ಳೆಯ ಮತ್ತು ಕೆಟ್ಟ ಕೆಲಸಗಳನ್ನ ಕಲಿತಾರೆ ರೀ. ಮತ್ತು ಹಿರಿಯರ ಎದುರು ಯಾವಾಗಲೂ ಅವರು ವಿಧೇಯರಾಗಿರೋಕ್ಕೆ ಟ್ರೈ ಮಾಡ್ತಾರೆ ರೀ. ಎಲ್ಲಿ ಪೂರ್ವ ಬಾಲ್ಯ ವ್ಯವಸ್ಥೆ ಒಳಗೆ. ಈಗ ಬರ್ರಿ ಪ್ರಮುಖ ಲಕ್ಷಣಗಳು ಏನಾಗ್ತವೆ ಇದ್ರ ಮೇಲೆ ಭಾಳಷ್ಟು ಕ್ವಶನ್ಗಳು ಕೇಳ್ತಾರೆ ನೋಡ್ರಿ. ಇದನ್ನೇನಂತೇಳಿ ಕರಿತಾರೆ ಶಾಲಾ ಪೂರ್ವ ಹಂತ ಅಂತೇಳಿ ಕರಿತಾರೆ ರೀ. ಅಂದ್ರೆ ಪ್ರೀ ಸ್ಕೂಲ್ ಏಜ್ ಅಂತೇಳಿ ಕರಿತೀವಿ. ಅಂದರೆ ಇಲ್ಲಿ ಮಕ್ಕಳು ಸ್ಕೂಲಿಗೆ ಹೋಗಂಗಿಲ್ಲ ರೀ, ಸ್ಕೂಲ್ ಹೊರಗೆ ಇರ್ತಾರೆ. ಇನ್ನು ಸ್ಕೂಲಿಗೆ ಹೋಗ್ತಿರಂಗಿಲ್ಲ. ಯಾಕಂದ್ರೆ ಇಲ್ಲಿ ನೋಡ್ರಿ 2 ರಿಂದ 6 ವರ್ಷ ಅವಾಗ ಯಾವ ಮಕ್ಕಳು ಸ್ಕೂಲಿಗೆ ಹೋಗ್ತಿರಂಗಿಲ್ಲ. ಫಾರ್ಮಲ್ ಸ್ಕೂಲಿಗೆ ಹೋಗಂಗಿಲ್ಲ, ಏನೋ ಅಂಗನವಾಡಿಗೆ ಹೋಗ್ಬೋದು, ಪ್ಲೇ ಸ್ಕೂಲಿಗೆ ಹೋಗ್ಬೋದು, ಅದು ಬೇರೆ. ಆದ್ರೆ ಇಲ್ಲಿ ಏನು ಫಾರ್ಮಲ್ ಸ್ಕೂಲಿಗೆ ಹೋಗೋಕ್ಕೆ ಇನ್ನು ಸ್ಟಾರ್ಟ್ ಆಗಿರಲ್ಲ. ಹಾಗಾಗಿ ಇದನ್ನು ಏನಂತೇಳಿ ಕರಿತೀವಿ ಶಾಲಾ ಪೂರ್ವ ಹಂತ ಅಂತೇಳಿ ಕರಿತೀವಿ. ಅನ್ವೇಷಣಾ ಹಂತ ಅಂತೇಳಿ ಕರಿತೀವಿ.
ಪ್ರಶ್ನಿಸುವ ಹಂತ, ಇಲ್ಲಿ ಮಕ್ಕಳಿಗೆ ಕುತೂಹಲ ಬಹಳ ಇರ್ತದೆ, ಎಲ್ಲದನ್ನು ಪ್ರಶ್ನೆ ಮಾಡ್ತಾವೆ. ಕೂಟಪೂರ್ವ ಹಂತ ಅಂದರೆ ಇಲ್ಲಿ ಯಾವುದೇ ರೀತಿಯಾದಂಥ ಗುಂಪುಗಳು ಇರಲ್ರಿ ಮಕ್ಕಳು. ಅನುಕರಣೆ ಹಂತ ಅಂತೇಳಿ ಕರಿತೀವಿ ರೀ. ನೋಡಿರಿ ಇಂಗ್ಲೀಷ್ ಒಳಗೆ ಇದನ್ನ ಏನಂತೇಳಿ ಕರಿತೀವಿ, ಪ್ರೀ ಸ್ಕೂಲ್ ಏಜ್, ಪ್ರೀ ಗ್ಯಾಂಗ್ ಏಜ್ ಅಥವಾ ಕೂಟಪೂರ್ವ ಹಂತ ಅಂತೇಳಿ ಕರಿತೀವಿ, ಅನುಕರಣೆ ಹಂತ ಅಂತೇಳಿ ಕರಿತೀವಿ ರೀ. ಹೌದಾ, ಇದು ಲ್ಯಾಂಗ್ವೇಜಿಗೆ ಭಾಳ ಇಂಪಾರ್ಟೆಂಟ್ ರೀ ಹಂತ. ಪೋಷಕರ ಮೂಲಕ ಆಟಗಳಲ್ಲಿ ಹೆಚ್ಚಿನ ಸೃಜನಶೀಲತೆಯನ್ನು ಮಕ್ಕಳಲ್ಲಿ ಪ್ರದರ್ಶಿಸ್ತಾರೆ ರೀ. ಪೂರ್ವ ಬಾಲ್ಯ ಮಕ್ಕಳಿಗೆ ಕ್ರೀಡಾ ವಿಧಾನ ಮತ್ತು ಚಟುವಟಿಕೆ ವಿಧಾನಗಳ ಮೂಲಕ ನಾವೇನು ಮಾಡಬೇಕು, ಶಿಕ್ಷಣವನ್ನು ನೀಡಬೇಕು ರೀ. ಒಂದು ವೇಳೆ ಪ್ಲೇ ಸ್ಕೂಲ್ಸ್ ಅಂತೇಳಿ ಅದಕ್ಕೆ ಮಾಡಿದ್ದಾರೆ ಅಂದರೆ ಇದರೊಳಗೆ ನಾವು ಕ್ರೀಡಾ ವಿಧಾನದ ಮೂಲಕ ಮತ್ತು ಚಟುವಟಿಕೆ ಮೂಲಕ ನಾವೇನು ಮಾಡ್ಬೋದು, ಶಿಕ್ಷಣವನ್ನು ಮಕ್ಕಳಿಗೆ ನೀಡಬಹುದು ರೀ. ಹೌದಾ, ಸೊ ಹಾಗಾಗಿ ಇವತ್ತು ಪ್ಲೇ ಸ್ಕೂಲ್ಸ್ಗಳೆಲ್ಲ ಪ್ರಾರಂಭ ಆಗಿರೋದು ರೀ. ಈಗ ಬರ್ರಿ ಉತ್ತರ ಬಾಲ್ಯಾವಸ್ಥೆ ಅಥವಾ ಲೇಟರ್ ಚೈಲ್ಡ್ಹುಡ್, ಲೇಟರ್ ಚೈಲ್ಡ್ಹುಡ್ ಎಲ್ಲಿಂದ್ರ 6ರಿಂದ 12 ವರ್ಷಗಳು ರೀ. ಹೌದಾ, 6ರಿಂದ 12 ವರ್ಷಗಳು ರೀ. ನೋಡಿರಿ, ದೈಹಿಕ ವಿಕಾಸ ಏನಾಗ್ತದೆ, ನಿಧಾನ ಮತ್ತು ಏಕರೂಪವಾಗಿರ್ತದೆ ರೀ ಇಲ್ಲಿ ದೈಹಿಕ ವಿಕಾಸ. ಹೌದಾ, ಎತ್ತರದಲ್ಲಿ ವಾರ್ಷಿಕವಾಗಿ ಸರಾಸರಿ 2ರಿಂದ 3 ಅಂಗುಲಗಳು ಏನಾಗ್ತಾವೆ, ಹೆಚ್ಚಿಗೆ ಹಾಕೋವಂತ ಹೋಗ್ತದೆ. ಹುಡುಗಿಯರ ಎತ್ತರ ಇಲ್ಲಿ ಏನಾಗ್ತದ್ರೆ, ಹುಡುಗಿಯರ ಎತ್ತರ ಏನಾಗ್ತದಂದ್ರೆ ಇಲ್ಲಿ ಎತ್ತರ ಮತ್ತು ತೂಕದಲ್ಲಿ ಏನಾಗ್ತದೆ, ಬದಲಾವಣೆ ಆಗ್ತದೆ. ಅಂದ್ರೆ ಇಲ್ಲಿ ಹೆಚ್ಚಾಕೋವಂತ ಹೋಗ್ತದೆ ರೀ. ಹೌದಾ, ಏನು ಎತ್ತರ ಮತ್ತು ತೂಕದೊಳಗೆ. ಹುಡುಗಿಯರಲ್ಲಿ ಏನಾಗ್ತದಲ್ಲ, ಲೈಂಗಿಕ ಪರಿಪಕ್ವತೆ ಇಲ್ಲಿ ಕಂಡು ಬರ್ತದೆ. ಹುಡುಗಿಯರಿಗೆ ತಮ್ಮ ಮೈಮಾಟದ ಬಗ್ಗೆ ಏನಾಗ್ತದೆ, ಸ್ವಯಂ ಏನಾಗ್ತದೆ, ಅವರಿಗೆ ಪ್ರಜ್ಞೆ ಬೆಳೆಯೋಕೆ ಸ್ಟಾರ್ಟ್ ಆಗ್ತದೆ ರೀ. ತಮ್ಮ ಮೈಮಾಟದ ಬಗ್ಗೆ ಅವರಿಗೆ ಜಾಸ್ತಿ ಇದನ್ನು ಹಾಕೊಂತ ಹೋಗ್ತದೆ. ಏನು 6ರಿಂದ 12ನೇ ವಯಸ್ಸಿನ ಹುಡುಗಿಯರಿಗೆ. ಹೌದಾ, ದೊಡ್ಡವರಾದರೂ ಅನ್ನೋ ಕಾನ್ಸೆಪ್ಟ್ ಬರ್ತದೆ ನೋಡ್ರಿ, ಇದೇ ಅದು. ಈ ಹಂತದಾಗನ ಆಗ್ತಾರೆ ಆಲ್ಮೋಸ್ಟ್. ಹೌದಾ, ನೆಕ್ಸ್ಟ್ ಬರುವಂಥದ್ದು ಯಾವುದು, ದೈಹಿಕ ವಿಕಾಸನ ಐತಿ, ಅದು ಉತ್ತರ ಬಾಲ್ಯ ಅಥವಾ ಲೇಟರ್ ಚೈಲ್ಡ್ಹುಡ್ದು. ಈಗ ಬರೀ ಜ್ಞಾನಾತ್ಮಕ ವಿಕಾಸದೊಳಗೆ ಏನೇನಾಗ್ತದೆ, ಶೀಘ್ರಗತಿಯ ಭಾಷಾ ವಿಕಾಸ ಇಲ್ಲಿನೂ ಇರ್ತದೆ, ಇದು ಈ ಹಂತದಾಗೂ ಆಗ್ತದೆ. ಗಣಿತದ ಮೂಲ ಕ್ರಿಯೆಗಳನ್ನು ಇಲ್ಲಿ ಮಾಡ್ತಾರೆ, ಯಾವುದು ತಾರ್ಕಿಕ ಆಲೋಚನಾ ಸಾಮರ್ಥ್ಯವನ್ನು ಮಾಡ್ತಾರೆ ರೀ ಇಲ್ಲಿ ಮಕ್ಕಳು. ಗಣಿತದ ಮೂಲ ಪ್ರಕ್ರಿಯೆಗಳನ್ನು ಕಲಿಯುವಂಥ ಹಂತ ಯಾವುದು ಅಂತೇಳಿ ಕಲಿದ್ರೆ ಅದು ಏನು, ಉತ್ತರ ಬಾಲ್ಯ ವ್ಯವಸ್ಥೆ ರೀ. ಕಲ್ಪನಾತ್ಮಕ ಆಟಗಳಲ್ಲಿ ಜಾಸ್ತಿ ಆಸಕ್ತಿಯನ್ನು ಉಳ್ಳವರಾಗಿರ್ತಾರೆ ರೀ. ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಏನು, ಪದಬಂಧ, ಕ್ವೀಸ್ ಕಾಂಪಿಟೇಷನ್ ಇರ್ತಾವಲ್ಲ, ಅದರ ಮೂಲಕ ಮಕ್ಕಳು ಇಲ್ಲಿ ಕಲಿತಾವ್ರಿ. ಹೌದಾ, ನೆಕ್ಸ್ಟು ಸಮಸ್ಯೆಗಳನ್ನು ತಾರ್ಕಿಕವಾಗಿ ಇವ್ರೇನು ಮಾಡ್ತಾರೆ, ತಾರ್ಕಿಕವಾಗಿ ಸಮಸ್ಯೆಗಳನ್ನು ಏನು ಮಾಡ್ಬೋದು, ವಿಶ್ಲೇಷಣೆ ಮಾಡ್ಬೋದು ರೀ. ಇದು ಈಗ ಬರೀ ಸಾಮಾಜಿಕ ವಿಕಾಸ. ಇದನ್ನು ಕೂಟಯುಗ ಅಂತೇಳಿ ಕರೀತಾರೆ ಅಥವಾ ಸಮವಯಸ್ಕರ ಗುಂಪು ಅಂತೇಳಿ ಕರೀತಾರೆ ರೀ. ಅಂದರೆ ಒಂದೇ ವಯಸ್ಸಿನವರು, ಒಂದೇ ವಯಸ್ಕರರು, ಒಂದೇ ಲಿಂಗದವರು ಕೂಡ ಸಪ್ರೇಟಾಗಿ ಇರೋಕೆ ಸ್ಟಾರ್ಟ್ ಮಾಡ್ತಾರೆ. ಹೆಚ್ಚು ಬಾಲಾಪರಾಧಗಳು ಕಂಡುಬರುತ್ತವೆ ಈ ಹಂತದಾಗ. ಬಾಲಾಪರಾಧಗಳಂದ್ರೆ ಹಠ ಮಾಡುವಂಥದ್ದು, ಬಾಲಾಪರಾಧಗಳ ಆವಲ್ಲ ಮತ್ತು ಇಲ್ಲೇನಾಗ್ಬೋದು, ಹಠ ಹಿಡಿಯುವಂಥ ಇದನ್ನಾಗ್ಬೋದು. ಇದನ್ನೆಲ್ಲ ಇಲ್ಲಿ ಮಕ್ಕಳು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಲಿಂಗಭೇದ ಇಲ್ಲಿ ಕಂಡು ಬರ್ತಾರೆ. ಯಾವುದು, ಉತ್ತರ ಬಾಲ್ಯ ವ್ಯವಸ್ಥೆ ಒಳಗೆ ಲಿಂಗಭೇದ ಕಂಡು ಬರ್ತಾರೆ. ವಯಸ್ಕರ ಪ್ರಪಂಚಕ್ಕೆ ಇದು ಕಾಲಿಡುವಂಥ ಒಂದು ವಯಸ್ಸು ಆಗಿರ್ತದೆ ರೀ. ಆಕ್ರಮಣ ಪ್ರವೃತ್ತಿಗಳು ಏನಾಗ್ತಾವೆ, ಕಡಿಮೆ ಆಗ್ತಾವೆ. ಬೈಯೋದು ಬಡಿಯುವಂಥದ್ದು ಇಲ್ಲಿ ಏನಾಗ್ತಾವೆ, ಒಂದು 12ನೇ ವಯಸ್ಸಿಗೆ ಬಂದ್ಕೊಳ್ಳಿ ಏನಾಗ್ತಾವೆ, ಕಡಿಮೆ ಹಾಕೋವಂತ ಹೋಗ್ತಾವೆ. ಏನು 6ರಿಂದ 12ನೇ ವಯಸ್ಸಿನೊಳಗೆ. ಈಗ ಬರ್ರಿ ಸಂವೇಗಾತ್ಮಕ ಅಥವಾ ಭಾವನೆಗಳ ವಿಕಾಸ, ಭಾವನಾತ್ಮಕ ವಿಕಾಸ ರೀ. ಮಕ್ಕಳು ಇತರರ ಸಲಹೆಗಳನ್ನು ಇಲ್ಲಿ ಏನು ಮಾಡ್ತಾರೆ, ಕೇಳುವಂಥವ್ರು ಆಗಿರ್ತಾರೆ ರೀ. ಈಗ ಬರ್ರಿ ಪ್ರಮುಖ ಲಕ್ಷಣಗಳು. ಇದನ್ನು ಶಾಲಾ ಹಂತ ಅಂತೇಳಿ ಕರಿತೀವಿ ರೀ. ಇದನ್ನು ಶಾಲಾ ಹಂತ ಅಂತೇಳಿನೂ ಕರಿತೀವಿ. ಹೌದಾ, ಇದನ್ನು ಕೂಟ ಹಂತ ಅಂತೇಳಿನೂ ಕರಿತೀವಿ. ಹೌದಾ, ಕೂಟ ಹಂತ ಅಂತೇಳಿನೂ ಕರಿತೀವಿ ರೀ ಇದನ್ನು. ಹೌದಾ, ಇದನ್ನು ಕೂಟ ಅಂತೇಳಿ ಅಂತೂ ಕರಿತೀವಿ. ಇದನ್ನು ನಾವೇನಂತೇಳಿ ಕರಿತೀವಿ, ಸೃಜನಶೀಲ ಹಂತ ಅಂತೇಳಿ ಕರಿತೀವಿ. ಜಗಳ ಗಂಟೆತನದ ಹಂತ ಅಂತೇಳಿ ಕರಿತೀವಿ. ಅನುಸರಣೆಯ ಹಂತ ಅಂತೇಳಿ ಕರಿತೀವಿ ರೀ. ಹೌದಾ, ಇವೆಲ್ಲನೂ ಭಾಳ ಇಂಪಾರ್ಟೆಂಟ್ ರೀ. ಮಕ್ಕಳು ಸಮಾಜ ಒಪ್ಪು ರೀತಿಯು ಅವುಗಳನ್ನು ವ್ಯಕ್ತಪಡಿಸಬಲ್ಲರು. ಹೌದಾ, ಅವ್ರಿಗೆ ಹೆಂಗೆ ಸಮಾಜ ಹೆಂಗೆ ಹೋಗ್ತದೆ ಅದನ್ನು ಆ ರೀತಿಯಾಗಿ. ನಿಧಾನವಾದ ಮತ್ತು ಪ್ರಕಾರದ ಬೆಳವಣಿಗೆ ಹಂತ ಇದಾಗಿದೆ ರೀ. ಇವೆಲ್ಲನೂ ಭಾಳ ಇಂಪಾರ್ಟೆಂಟ್ ರೀ, ಇವನ್ನ ನೆನಪಿಟ್ಕೋರಿ. ಶಾಲಾ ಹಂತ, ಕೂಟ ಹಂತ, ಕೂಟ ಯುಗ ಅಥವಾ ಕೂಟ ಯುಗ ಇರಿದು, ಸೃಜನಶೀಲ ಹಂತ ರೀ ಇದು. ಹೌದಾ, ಇವೆಲ್ಲನೂ. ನೆಕ್ಸ್ಟು
ನಾಲ್ಕನೇದು ಬರುವಂಥದ್ದು ಯಾವುದು? ನಾಲ್ಕನೇದು ಯಾವ ರೀ? ತಾರುಣ್ಯ ವ್ಯವಸ್ಥೆ ಅಥವಾ ತಾರುಣ್ಯ ಹಂತ. ತಾರುಣ್ಯ ಹಂತ್ರಿ, ಹೌದಾ? ತಾರುಣ್ಯ ಹಂತ, ಹೌದಾ? ತಾರುಣ್ಯ ಹಂತ ಅದೇನು 12ರಿಂದ ಒಂದು 18 ವರ್ಷಗಳು ಇರ್ತಾವೆ ರೀ. ಇದನ್ನು ವಸಂತ ಕಾಲ ಅಂತಲೂ ಕರೀತಾರೆ ರೀ. ಲ್ಯಾಟಿನ್ ಭಾಷೆ ಒಳಗೆ ಅಡೋಲ್ಸನ್, ಲ್ಯಾಟಿನ್ ಭಾಷೆ ಒಳಗೆ ಅಡೋಲ್ಸನ್ ಇದೇನಿದು? ಲ್ಯಾಟಿನ್ ಭಾಷೆಯ ಪದ ಇದು. ಅಡೋಲ್ಸನ್ ಅನ್ನೋದೇನು? ಲ್ಯಾಟಿನ್ ಭಾಷೆಯ ಪದ ಇದು, ಹೌದಾ? ಅಡೋಲ್ಸನ್ ಅನ್ನೋದು ಲ್ಯಾಟಿನ್ ಭಾಷೆಯ ಪದ ಇದು, ಹೌದಾ? ಸೊ ಅಡೋಲ್ಸನ್ದು ಅರ್ಥ ಏನಾಗ್ತದಂದ್ರೆ, ಅಡೋಲ್ಸನ್ದು ಅರ್ಥ ಏನಾಗ್ತದಂದ್ರೆ ನೋಡಿರಿ, ಅಡೋಲ್ಸನ್ದು ಅರ್ಥ ಏನು? ಪರಿಪಕ್ವತೆ ಅಂತೇಳಿ ಆಗ್ತದೆ ರೀ, ಹೌದಾ? ಅಡೋಲ್ಸನ್ದು ಅರ್ಥ ಏನಾಗ್ತದ? ಪರಿಪಕ್ವತೆ, ಅಡಿಗೆ ಸಾಗುವುದು ಅಂತೇಳಿ ಆಗ್ತದೆ ರೀ, ಹೌದಾ? ಇದನ್ನು ನೆನಪಿಟ್ಕೊರಿ, ಹೌದಾ? ಮರಿಬೇಡ್ರಿ. ಸೊ ನೋಡ್ರಿ, ಇದನ್ನು ವಸಂತ ಕಾಲ ಅಂತಲೂ ಕರೀತಾರೆ ರೀ. ಅಡೋಲ್ಸನ್ ಎಂಬ ವರ್ಡ್ ಏನು? ಇದು ಲ್ಯಾಟಿನ್ ಭಾಷೆಯ ಪದ ರೀ. ಅಡೋಲ್ಸನ್ದು ಅರ್ಥ ಏನು? ಪರಿಪಕ್ವತೆ, ಅಡಿಗೆ ಸಾಗುವುದಾಗಿದೆ. ಇದನ್ನು ಹರಿಹರಿಯದ ವಯಸ್ಸು ಅಂತೇಳಿ ಕರೀತಾರೆ. ಕಿಶೋರಾವಸ್ಥೆ ಅಂತೇಳೇನು ಕರಿತೀವಿ ರೀ. ಇವೆಲ್ಲನೂ ನೀವು ನೆನಪಿಟ್ಕೋಬೇಕಾಗಿರುವಂಥದ್ದು ರೀ, ಹೌದಾ? ಸೊ ಸ್ನೇಹಿತರೆ, ನಾವು ಇಲ್ಲಿಗೆ ಏನು ಮಾಡಿದ್ವಿ ಅಂದ್ರೆ, ನಮ್ಮ ಬೆಳವಣಿಗೆ ಮತ್ತು ವಿಕಾಸದ ಮೇಲೆ ನಾವೇನು ಮಾಡಿದ್ದೀವಿ ಇಲ್ಲಿ ಇವತ್ತಿನ ಒಂದು ವಿಡಿಯೋ ಒಳಗೆ ನೋಡಿದ್ದೀವಿ ರೀ. ಮತ್ತು ಮುಂದಿನ ವಿಡಿಯೋ ಆನುವಂಶಿಕತೆ ಮತ್ತು ಪರಿಸರದ ಮೇಲೆ ನೆಕ್ಸ್ಟ್ ವಿಡಿಯೋನ ಮಾಡ್ಕೊಂಡು ಬರ್ತೀನಿ ರೀ. ಅಲ್ಲಿವರೆಗೂ ನೀವು ಈ ವಿಡಿಯೋನ ನೋಡಿರಿ. ನಿಮಗೆ ಈ ವಿಡಿಯೋ ಚಲೋ ಅನ್ಸಿತ್ತಂದ್ರೆ ನಿಮ್ಮ ಸ್ನೇಹಿತರಿಗೂ ಇದನ್ನು ಕಳಿಸ್ರಿ. ಎಲ್ಲರೂ ಸೇರಿ ನಾವು ಈ ಸಲ ಮ್ಯಾಕ್ಸಿಮಮ್ ಟ್ರೈ ಮಾಡೋಣ ರೀ, ಹೆಚ್ಚಿಗೆ ಮಾರ್ಕ್ಸನ್ನು ಪಡೆಯೋಕ್ಕೆ 150ಕ್ಕೆ 150 ಪಡೆಯುವಂಥ ಪ್ರಯತ್ನವನ್ನು ಮಾಡೋಣ. ಅದು ಏನು ಸ್ಪೆಷಲಿ CDP ಒಳಗೆ ನಮಗೆ ಔಟ್ 30ಕ್ಕೆ 30 ಸಿಗುವಂಥದ್ದಾಗಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.